ನಮಸ್ಕಾರ ವೀಕ್ಷಕರೇ, ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಗೊತ್ತಿರಬಹುದು, ಈ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ಅಂತ ಹೇಳುವಂಥದ್ದು ಸಾಂಕ್ರಾಮಿಕ ರೋಗಗಳು. ಇದು ಸಾಕಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಹಲವಾರು ಜೀವಗಳನ್ನು ಬಲಿ ಪಡೆದುಕೊಂಡಿರುವಂತಹ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂದರೆ ಈ ಒಂದು ಸಾಂಕ್ರಾಮಿಕ ರೋಗಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಇದು ನಮ್ಮ ಜೀವಕ್ಕೆ ಅಪಾಯಕಾರಿಯಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೇವೆ, ಸಾಕಷ್ಟು ಪ್ರಕರಣಗಳನ್ನು ಕೂಡ ಗಮನಿಸಿದ್ದೇವೆ. ಸೊ ಈ ಒಂದು ರೋಗಗಳು ಹೇಗೆ ಬರ್ತದೆ, ಇವುಗಳನ್ನು ಅಂದರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಎಲ್ಲದರ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತಾ ಇರುವಂಥದ್ದು. ಹೀಗಿರುವ ಸಂದರ್ಭದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಮತ್ತೆ ಮಳೆಗಾಲ ಆರಂಭ ಆಗ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ನಾವು ರೋಗ ಬಂದು ಅದಕ್ಕೆ ರೋಗಕ್ಕೆ ಒಳಗಾಗಿ ಸಮಸ್ಯೆಯನ್ನು ಅನುಭವಿಸುವ ಮೊದಲು ಯಾವ ರೀತಿ ರೋಗಗಳು ಬರದ ಹಾಗೆ ತಡೆಗಟ್ಟಬಹುದು, ಇವುಗಳಿಂದ ಹೇಗೆ ಪಾರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ನಮ್ಮ ಜೊತೆಗೆ ಈ ಒಂದು ಡೆಂಗ್ಯೂ ಹಾಗೇನೆ ಚಿಕನ್ ಗುನ್ಯಾ ರೋಗಗಳು ಹರಡುವಂತಹ ಬಗ್ಗೆ, ಹಾಗೇನೆ ಇದಕ್ಕೆ ಇರುವಂತಹ ಚಿಕಿತ್ಸೆಗಳು, ಜೊತೆಗೆ ಇವುಗಳು ಬಾರದಂತೆ ಹೇಗೆ ತಡೆಗಟ್ಟಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಇರುವಂತಹ ಮತ್ತೊಬ್ಬ ಅತಿಥಿ ಜಯರಾಮ್ ಪೂಜಾರಿ ಅವರು. ಇವರು ಆರೋಗ್ಯ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಮೇಲ್ವಿಚಾರಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಾನು ಡಾಕ್ಟರ್ ಅರುಣ್ ಕುಮಾರ್, ನಿಮ್ಮಿಂದ ನಾನು ಶುರು ಮಾಡೋದಕ್ಕೆ ಬಯಸ್ತೀನಿ. ಅಂದರೆ ಸಾಮಾನ್ಯವಾಗಿ ಎಲ್ಲ ರೋಗಗಳು ಕೂಡ ಒಂದು ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗಳಿರುವಂಥದ್ದು, ಏನಪ್ಪ ಇದು ಅನ್ನುವಂಥ ಕೆಲವೊಂದು ಹೊಸ ಹೊಸ ಹೆಸರುಗಳಿಂದ ಕೂಡ ಎಲ್ಲ ರೋಗಗಳು ಗುರುತಿಸಿಕೊಳ್ಳುವಂತಹ ಸಂದರ್ಭಗಳಿರುವಂಥದ್ದು. ಸೊ ಈ ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಅಂದರೆ ಏನು ಅನ್ನುವಂಥದ್ದು, ಇದರ ಒಂದು ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೌದು, ಡೆಂಗಿ ಅಂದರೆ ಸಾಧಾರಣವಾಗಿ ಎಲ್ಲರೂ ಆತಂಕ ಪಡ್ತಕ್ಕಂಥ ಒಂದು ಕಾಯಿಲೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ 100ರಲ್ಲಿ 96% ಯಾವ ಸಮಸ್ಯೆ ಇಲ್ಲದೆ ಗುಣ ಆಗುವಂಥ ಕಾಯಿಲೆ ಡೆಂಗಿ. ಡೆಂಗಿ ಅಂದರೆ ನಾವು ಗಾಬರಿ ಖಂಡಿತ ಹೆಚ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಡೆಂಗ್ಯೂ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಡೆಂಗ್ಯೂ ಬರದೇ ಇರೋಕೆ ಹೇಗೆ ನಾವು ನೋಡ್ಕೊಳ್ಬೋದು ಅಂತಕ್ಕಂಥದ್ದು ಭಾಳ ಸುಲಭ ಉಪಾಯಗಳಿವೆ. ಸೊ ಇಲ್ಲಿ ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ಡೆಂಗ್ಯೂ ವೈರಸ್ನಿಂದ ಬರ್ತಕ್ಕಂಥದ್ದು. ಇದು ವೈರಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ಬೇಕಾದ್ರೆ ಇಲ್ಲಿ ವಾಹಕವಾಗಿ ಸೊಳ್ಳೆ ಅವಶ್ಯಕತೆ ಇರ್ತದೆ. ಸೊ ಸೊಳ್ಳೆ ಮೂಲಕ ಹರಡುವಂಥ ಕಾಯಿಲೆ ಈ ಡೆಂಗಿ ಕಾಯಿಲೆ. ಸಾಧಾರಣವಾಗಿ ಅಂದರೆ ಇನ್ಫೆಕ್ಟೆಡ್ ಮೊಸ್ಕಿಟೋ ಅಂತ ಹೇಳ್ತೀವಿ, ಈಡಿಸ್ ಜಾತಿಯ ಸೊಳ್ಳೆಗಳಿಂದ ಹರಡ್ತಕ್ಕಂಥ ಕಾಯಿಲೆ. ಈ ಸೊಳ್ಳೆ ಯಾರು ಡೆಂಗಿ ಬಂದಿರ್ತದೆ ಅವರಿಗೆ ಕಚ್ಚಿದಾಗ ಆ ವೈರಸ್ ಇದರಲ್ಲಿ ಬರ್ತದೆ. ಸೊ ಆ ವೈರಸ್ ಕೆಲವು ಟೈಮು ಅದರಲ್ಲಿ ಹೆಚ್ಚು ಸಂಖ್ಯೆಗಳ ಅಭಿವೃದ್ಧಿ ಆದ ನಂತರ ಇನ್ನೊಬ್ಬರಿಗೆ ಕಟ್ಟಿದಾಗ, ಅಂದರೆ ಪಕ್ಕದಲ್ಲಿದ್ದವರಿಗೆ ತಕ್ಷಣ ಕಚ್ಚಿದಾಗ ಆಗೋದಿಲ್ಲ, ಸಾಧಾರಣ ಒಂದು ವಾರದ ನಂತರ ಅದರಲ್ಲಿ ಹೆಚ್ಚು ಸಂಖ್ಯೆಗಳಾದ ನಂತರ ಇನ್ನೊಬ್ಬರಿಗೆ ಕಚ್ಚಿದಾಗ ಅವ್ರಿಗೂ ಕೂಡ ಡೆಂಗ್ಯೂ ಬರುವಂಥ ಸಾಧ್ಯತೆ ಇರುತ್ತೆ. ಕಚ್ಚಿದ ಸಾಧಾರಣ ಒಂದು ವಾರದಿಂದ 14 ದಿವಸಗಳಲ್ಲಿ ಜ್ವರ ಬರುತ್ತೆ. ಇದರಲ್ಲಿ ಲಕ್ಷಣ ಅಂತ ಹೇಳಿದರೆ ಮುಖ್ಯವಾಗಿ ಇದ್ದಕ್ಕಿದ್ದಂತೆ ಬರುವಂಥ ಜ್ವರ. ಈಗ ಶಾಲೆಗೆ ಹೋಗಿರ್ತಾರೆ, ಸಂಜೆ ಬರ್ತಾರೆ ಮನೆಗೆ, ಬರ್ತಿದ್ದಾಗೂ ಅವ್ರನ್ನ ಮುಟ್ಲಿಕ್ಕೆ ಕಷ್ಟ ಆಗ್ತದೆ, ಅಷ್ಟು ಬಿಸಿ ಆಗಿರ್ತದೆ. ಇದ್ದಕ್ಕಿದ್ದಂತೆ ಬರುವಂಥ ಜ್ವರ ಮತ್ತು ತೀವ್ರತೆ ಕೂಡ ಹೆಚ್ಚು. ನಾವು ಅದನ್ನು ಅಳತೆ ಮಾಡಿದಾಗ ತೀವ್ರತೆ ಕೂಡ ಹೆಚ್ಚಿರ್ತದೆ. ಅದ್ರ ಜೊತೆಗೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಅತಿಯಾದ ತಲೆನೋವು, ಕಣ್ಣು ಹಿಂಭಾಗದ ನೋವು ಮತ್ತು ಹಣೆ ಭಾಗದಲ್ಲಿ ಹೆಚ್ಚು ನೋವು ಆಗ್ತಕ್ಕಂಥದ್ದು, ಮೈಕೈ ನೋವು, ಗಂಟುಗಳು ನೋವು ಇಲ್ಲಿ ನಾವು ನೋಡ್ತೇವೆ. ಚಿಕನ್ ಗುನ್ಯಲ್ಲಿ ಸಣ್ಣ ವ್ಯತ್ಯಾಸ ಅಂತ ಹೇಳಿದರೆ ಗಂಟುಗಳು ಬಾವು ಬರತಕ್ಕಂಥ ಸಂದರ್ಭ ಹೆಚ್ಚಿರುತ್ತೆ, ಇಲ್ಲಿ ನೋವುಗಳು ಮಾತ್ರ ಹೆಚ್ಚಿರುತ್ತೆ, ಅತಿಯಾದ ನೋವು. ಇದರ ಹೆಸರೇ ಹಾಗೆ, ಡೆಂಗಿ ಅಂತ ಹೇಳಿದ್ರಲ್ಲೂ ಬ್ರೇಕ್ ಬೋನ್ ಡಿಸೀಸ್ ಅಂತ ಹೇಳ್ತಾರೆ. ಅಂದರೆ ನಾವು ಸಾಮಾನ್ಯ ಇದ್ದಂಥವರಿಗೆ ಮೂಳೆ ಮುರಿಲಿಕ್ಕೆ ಪ್ರಯತ್ನ ಮಾಡಿದರೆ ಆಗೋ ನೋವು ಇಲ್ಲಿ ಅನುಭವಿಸ್ತಾರೆ. ಇದು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೇವೆ. ಸಾಧಾರಣವಾಗಿ ಈ ರೀತಿ ಬಂದು ಜ್ವರ ಬಂದು 2-3 ದಿವಸದೊಳಗೆ ಹೆಚ್ಚಿನ ಚಿಕಿತ್ಸೆ ಪಡಿದೇನೆ, ಒಂದು ವೈರಲ್ಸ್ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಚಿಕಿತ್ಸೆ ಅಥವಾ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಚಿಕಿತ್ಸೆ ಇಲ್ಲ ಅಂತಕ್ಕಂಥ ತಪ್ಪಾಗ್ತದೆ, ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಬಹಳ ಕಾಯಿಲೆಗಳಿಗೆ ಇಂಥ ಕಾಯಿಲೆಗೆ ಇಂಥ ಮಾತ್ರೆ ಅಂತ ನಾವು ಕೊಡ್ತೇವೆ. ಇಲ್ಲಿ ವೈರಸ್ ಕಾಯಿಲೆಗಳಿಗೆ, ಬಹುತೇಕ ವೈರಸ್ ಕಾಯಿಲೆಗಳಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಮಲೇರಿಯಾಕ್ಕೆ ನಾವು ಕ್ಲೋರೋಕ್ವಿನ್, ಪ್ಯಾಮಕ್ವಿನ್ ಅಂತಕ್ಕಂಥ ಮಾತ್ರೆಗಳು ಕೊಟ್ಟರೆ ಸಂಪೂರ್ಣ ಗುಣ ಆಗ್ತಾರೆ. ಅವ್ರು ಗುಣ ಆಗಿದ್ರ ಬಗ್ಗೆನೂ ಕೂಡ ನಾವು ರಕ್ತ ಪರೀಕ್ಷೆ ಮಾಡಿ ಖಾತ್ರಿ ಮಾಡ್ಕೊಳ್ತೇವೆ. ಇಲ್ಲಿ ಹಾಗಲ್ಲ, ಅವರಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಇದು ಅಷ್ಟು ಮತ್ತು ಸೆಲ್ಫ್ ಲಿಮಿಟಿಂಗ್. ಒಂದು ನಿರ್ದಿಷ್ಟ ಚಿಕಿತ್ಸೆ ಇಲ್ಲ, ಸೆಲ್ಫ್ ಲಿಮಿಟಿಂಗ್, ತನ್ನಷ್ಟಕ್ಕೆ ತಾನೇ ಗುಣ ಆಗುವಂಥ ಕಾಯಿಲೆ. ಸಾಧಾರಣ ಒಂದು ವಾರದೊಳಗೆ ಹೆಚ್ಚಿನ
100ಕ್ಕೆ ಆಗ ಹೇಳಿದಾಗೆ 95-96 ಜನಕ್ಕೆ ಸುಲಭವಾಗಿ 4-5 ದಿವಸದೊಳಗೆ ಗುಣ ಆಗೋಂಥದ್ದು. ಒಂದೇ ಸಮಸ್ಯೆ ಏನಂದ್ರೆ ಆ ಸಮಯದಲ್ಲಿ ಅವರಿಗೆ ನೋವು ಜಾಸ್ತಿ, ಮೈಕೆ ನೋವು ಜಾಸ್ತಿ, ನಿತ್ರಾಣ ಹೆಚ್ಚು, ರೆಸ್ಟ್ ಜಾಸ್ತಿ ಹಾಗೆ ಇರ್ತದೆ. ಅಂದ್ರೆ ತೊಂದರೆಗಳು ಕಾಣಿಸಿಕೊಳ್ತದೆ. ಹೌದು, ಅವರಿಗೆ ಸಮಸ್ಯೆಗಳು ಅನುಭವಿಸ್ತಕ್ಕಂಥದ್ದೇನಿದೆಯಲ್ಲ ಆ ಸಮಯದಲ್ಲಿ ಭಾಳ ಹೆಚ್ಚು. ಸೊ ಈ 3-4 ದಿವಸದ ನಂತರ ಭಾಳಷ್ಟು ಜನಕ್ಕೆ ಗುಣ ಆಗ್ತದೆ. ಕೆಲವರಿಗೆ ಅದರೊಳಗೆ 1 ವಾರದ ನಂತರ ನನಗೆ ಗುಣ ಆಗಿದೆ ಅಂತೇಳಿ ಅವ್ರಿಗೆ ಅನಿಸ್ತಾ ಇರುತ್ತೆ, ನಿತ್ರಾಣ ಮಾತ್ರ ಇರುತ್ತೆ, ಜ್ವರ ಇರೋದಿಲ್ಲ. 1 ವಾರದ ನಂತರ ಸಾಧಾರಣವಾಗಿ ಮತ್ತೆ ಜ್ವರ ಬರ್ತದೆ. ಇದಕ್ಕೆ ನಾವು ಸ್ಯಾಡಲ್ ಬ್ಯಾಕ್ ಅಂತ ಹೇಳಿ ಒಮ್ಮೆ ಹೆಚ್ಚಾಗಿ ಕಡಿಮೆ ಆಗಿ ಮತ್ತೊಮ್ಮೆ ಹೆಚ್ಚು ಬರೋದು. ಅಂದರೆ ಕುದುರೆ ಮೇಲೆ ಕುತ್ಕೊಳ್ಬೇಕಾದ್ರೆ ಹೇಗೆ ಬರ್ತದೆ ಅದಕ್ಕೆ ಸ್ಯಾಡಲ್ ಬ್ಯಾಕ್ ಅಂತ ಕರಿತೇವೆ. ಸೊ ಆ ರೀತಿ ಕಡಿಮೆ ಆಗಿ ಮತ್ತೆ ಜ್ವರ ಬಂದವಾಗ ನಾವು ಇದು ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗ್ತದೆ. ಸಾಧಾರಣ ಅವಾಗ ಲಕ್ಷಣಗಳು ಹೆಚ್ಚಿರ್ತದೆ. ಮೈ ಮೇಲೆ ಗಾದ್ರಿ ಕಾಣ್ತಕ್ಕಂಥದ್ದು, ರಕ್ತಸ್ರಾವ ಆಗ್ತಕ್ಕಂಥದ್ದು, ಸಮಸ್ಯೆಗಳು ಹೆಚ್ಚು, ನಿತ್ರಾಣ ಭಾಳ ಹೆಚ್ಚಿರ್ತದೆ, ಬಿ ಪಿ ನೋಡಿದಾಗ ಭಾಳಷ್ಟು ಕಡಿಮೆ ಇರುತ್ತೆ. ಕೆಲವು ಟೈಮ್ ಅವರಿಗೆ ಮೈ ಜ್ವರಕ್ಕಿಂತ ಹೆಚ್ಚು, ಕೆಲವು ಟೈಮ್ ನಾರ್ಮಲ್ಗಿಂತ ತಣ್ಣಗಾಗಿರ್ತಾರೆ. ಸೊ ಟೆಂಪ್ರೇಚರ್ ಕೂಡ ಕಡಿಮೆ ಇರ್ತದೆ, ನಿತ್ರಾಣ ಭಾಳ ಹೆಚ್ಚಿರ್ತದೆ. ಸೊ ಯಾವಾಗ ಒಂದು ವಾರದ ಹಿಂದೆ ಜ್ವರ ಬಂದಿದೆ, ಚಿಕಿತ್ಸೆ ತಗೊಂಡಿದ್ದಾರೆ, 1 ವಾರದ ನಂತರ ಅತಿ ನಿತ್ರಾಣ ಜಾಸ್ತಿ ಇದೆ ಅಂತ ಹೇಳಿದವಾಗ ಅವರಿಗೆ ಅವಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಕಾಗ್ತದೆ. ಇಲ್ಲಿ ಡೆಂಗಿನ ಹೇಗೆ ನಾವು ಪತ್ತೆ ಹಚ್ತೀವಿ ಅಂತಕ್ಕಂಥದ್ದು, ಪತ್ತೆ ಹಚ್ಚೋ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಚರ್ಚೆ ಇದೆ, ಪ್ರಶ್ನೆಗಳು ಬರ್ತದೆ. ವೈರಸ್ ಕಾಯಿಲೆ ಆಗಿದ್ರಿಂದ ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ನಾವು ಇದಕ್ಕೆ ಎಲ್ಲರಿಗೂ ಈ ಪರೀಕ್ಷೆ ಅವಶ್ಯಕತೆ ಇಲ್ಲ. ಡಯಾಗ್ನೋಸಿಸ್ ಏನು ಹೇಳ್ತೀವಿ, ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿ ನಾವು ಏನು ಕೇಳ್ತೇವೆ. ಸೊ ಎಲ್ಲರಿಗೂ ಇಲ್ಲಿ ಮುಖ್ಯವಾಗಿಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ಪಬ್ಲಿಕ್ ಹೆಲ್ತಲ್ಲಿ ನಾವು ಸಾಧಾರಣವಾಗಿ ಮಾಡ್ತಕ್ಕಂಥದ್ದು. ಹೇಗೆ ಅಂತ ಹೇಳಿದರೆ, ಒಂದು ಭಾಗದಲ್ಲಿ ನಮಗೆ ಡೆಂಗ್ಯೂ ಅನುಮಾನಾಸ್ಪದ 5-6 ಜನ ಬಂದಿದ್ದಾರೆ. ಸೊ ಅವರಲ್ಲಿ ಒಬ್ಬರಿಗೆ ಟೆಸ್ಟ್ ಮಾಡಿ ಅದೇ ರೀತಿ ಎಲ್ಲರಿಗೂ ಇದ್ದವಾಗ ಅವ್ರಿಗೆ ಡೆಂಗ್ಯೂ ಅಂತಲೇ ನಾವು ಕನ್ಸಿಡರ್ ಮಾಡ್ತೇವೆ. ಸಸ್ಪೆಕ್ಟೆಡ್ ಡೆಂಗ್ಯೂ ಅಂತ ಹೇಳ್ತೇವೆ. ಸಂಶಯಾಸ್ಪದ ಡೆಂಗ್ಯೂ ಪ್ರಕರಣ ಅಂತ ತಗೊಂಡು ಇಲ್ಲಿ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಅವರಿಗೆ ನಾವು ಯಾವುದು ಹಾರ್ಮ್ ಮಾಡ್ತಾ ಇಲ್ಲ. ಅದೇ ಭಾಳಷ್ಟು ಕಾಯಿಲೆಗಳಿಗೆ, ಮಲೇರಿಯಾ ಅಂತ ಕಾಯಿಲೆಗಳಿಗೆ ಏನಾಗ್ತದೆ, ನಾವು ಎಲ್ಲರಿಗೂ ಪತ್ತೆ ಹಚ್ಚಿ ಅವರಿಗೆ ಸಂಪೂರ್ಣ ಚಿಕಿತ್ಸೆ ಕೊಡಬೇಕಾಗ್ತದೆ. ಇಲ್ಲಿ ಪತ್ತೆ ಮಾಡಬೇಕಾದ್ರೆ ಇಲ್ಲಿ ನಾವು ಭಾಳಷ್ಟು ನಮ್ಮ ಲೋಕಲ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಹೆಚ್ಚಾಗಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ NS1 ಟೆಸ್ಟ್ ಕಿಟ್ ಅಂತ ಉಪಯೋಗಿಸ್ತಾರೆ. ಅದು ನಮ್ಮ ಭಾರತ ಸರ್ಕಾರ ಹೆಚ್ಚು ಉಪಯೋಗ ಮಾಡಬಾರ್ದು ಅಂತೇಳಿ ನಮಗೆ ಗೈಡ್ಲೈನ್ಸ್ ಕೊಟ್ಟಿರೋದ್ರಿಂದ ನಾವು ನಮ್ಮ ಸಂಸ್ಥೆಗಳಲ್ಲಿ ಅದು ಸದ್ಯಕ್ಕೆ ನಮ್ಮ ಮಂಗಳೂರು ನಗರದಲ್ಲಿ ಮಾತ್ರ ಡಿಸ್ಟ್ರಿಕ್ಟ್ ಲೆವೆಲ್ ಮಾತ್ರ ಮಾಡ್ತಕ್ಕಂಥದ್ದು ಎಲಿಸಾ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಎಲಿಸಾ ಟೆಸ್ಟಲ್ಲಿ ಎಲಿಸಾಲ್ಲೂ ಕೂಡ NS1 1 ವಾರದೊಳಗೆ 5 ದಿವಸದೊಳಗೆ ಜ್ವರ ಇದ್ದರೆ ಅದಕ್ಕೆ NS1 ಟೆಸ್ಟ್ ಕಾರ್ ಟೆಸ್ಟಲ್ಲಿ ಏನು ತಕ್ಷಣ ಗೊತ್ತಾಗ್ತದೆ. ಅದೇ ರೀತಿ ಇಲ್ಲೂ ಕೂಡ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಆಸ್ಪದ ಇದೆ. NS1 ಎಲಿಸಾ ಅಂತಲೇ ಕರಿತೇವೆ. ಮತ್ತು 5 ದಿವಸದ ನಂತರದ್ದು ರಕ್ತ ಪರೀಕ್ಷೆ ಮಾಡಲಿಕ್ಕಿದ್ರೆ ಅದಕ್ಕೆ ಎಲಿಸಾ ಟೆಸ್ಟ್ ಬೇರೆ ಮಾಡ್ತೇವೆ. ಸೊ ಈ ರೀತಿ ಟೆಸ್ಟ್ ಮಾಡಿದಾಗ ಅವರಿಗೆ ಡೆಂಗ್ಯೂ ಇದೆಯೋ ಇಲ್ಲ ಅಂತ ಗೊತ್ತಾಗ್ತದೆ. ಮತ್ತು ನಮಗೆ ಇದಕ್ಕೆ ಎಪಿಡೆಮಾಲಜಿಕಲ್ ಡಯಾಗ್ನೋಸಿಸ್ ಅಂತ ಕರಿತೇವೆ. ಅಂದರೆ ಒಂದು ಪ್ರದೇಶದಲ್ಲಿ ಒಬ್ಬರಿಗೆ ಡೆಂಗಿ ಇದೆ ಅಂತ ಗೊತ್ತಾದರೆ ಸುತ್ತಮುತ್ತ ಅದೇ ರೀತಿಯ ಪ್ರಕರಣಗಳು ಬಂದಾಗ ಅದು ಡೆಂಗಿ ಅಂತಲೇ ಅಂದ್ಕೊಂಡು ನಾವು ಪ್ರಕರಣ ಕಡಿಮೆ ಮಾಡಲಿಕ್ಕೆ ಅಥವಾ ಅಲ್ಲಿ ಮುಂದೆ ಹರಡದೇ ಇರೋಗೆ ನಾವು ಕೆಲವು ಕ್ರಮಗಳನ್ನು ತಗೊಳ್ತೇವೆ. ನಾನು ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಬೇಕು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಒಂದು ಡೆಂಗ್ಯೂ ಹಾಗೇನೆ ಚಿಕನ್ ಗುನ್ಯಾದಿಂದ ಯಾವ ರೀತಿ ಪಾರಾಗಬಹುದು, ಜೊತೆಗೆ ರೋಗದ ಲಕ್ಷಣಗಳು ಏನು ಅನ್ನುವಂಥ ಬಗ್ಗೆ ವೈದ್ಯರು ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ರು. ಇನ್ನು ಜಯರಾಮ್ ಪೂಜಾರಿ ಅವರೇ, ನಾನು ನಿಮ್ಮನ್ನ ಕೇಳೋದಿದ್ರೆ, ಸಾಮಾನ್ಯವಾಗಿ ಈ ಜ್ವರ ಅನ್ನುವಂಥದ್ದು ಬಹುತೇಕ ಹೆಚ್ಚಿನ ಒಂದು ಮನುಷ್ಯರನ್ನ ಕಾಡುವಂತಹ ಸಮಸ್ಯೆ. ಹೀಗಿರುವ ಸಂದರ್ಭದಲ್ಲಿ ಒಬ್ಬನಿಗೆ ಜ್ವರ ಬಂದಿದೆ ಅನ್ನುವಂತಹ ಸಂದರ್ಭದಲ್ಲಿ ನನಗೆ ಬಂದಿರುವಂತದ್ದು ಇದು ಡೆಂಗ್ಯೂ ಜ್ವರ ಅಥವಾ ಚಿಕನ್ ಗುನ್ಯಾ ಅನ್ನುವಂಥದ್ದನ್ನ ಹೇಗೆ ತಿಳ್ಕೊಳ್ಬಹುದು, ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬರ್ತದ ಅನ್ನುವಂಥದ್ದು ಲಕ್ಷಣಗಳಲ್ಲಿ? ಸರಿ, ಒಳ್ಳೆಯ ಪ್ರಶ್ನೆ ಇದು. ಸಾಮಾನ್ಯವಾಗಿ ಮಳೆ ಬಂದ ಕೂಡಲೇ ನಾವು ವೈರಲ್ ಜ್ವರ ಅಂತ ಹೇಳ್ತೇವೆ. ಎಲ್ಲರಲ್ಲಿಯೂ ಕಂಡು ಬರ್ತದೆ. ಶೀತ ಇರ್ತದೆ, ಜ್ವರ ಇರ್ತದೆ, ಸ್ವಲ್ಪ ಮಟ್ಟಿಗೆ ಮೈಕೈ ನೋವು ಎಲ್ಲವೂ ಇರ್ತದೆ. ಆದರೆ ಡೆಂಗ್ಯೂ ಚಿಕನ್ ಗುನ್ಯಾಕ್ಕೆ ಮತ್ತು ಇತರ ವೈರಲ್ ಜ್ವರಕ್ಕೆ ಎಲ್ಲವೂ ವೈರಸ್ಸಿಂದಲೇ ಬರುವಂಥದ್ದಾದರೂ ಕೂಡ ಇಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಈಗಾಗಲೇ ತಿಳಿಸಿದ ಹಾಗೆ ಡೆಂಗ್ಯೂವಲ್ಲಿ ವಿಪರೀತ ಜ್ವರ ಒಮ್ಮೆಲೆ ಬರ್ತದೆ. ಬರುವಾಗಲೇ ಆ ಸಿವಿಯಾರಿಟಿ ಜಾಸ್ತಿ ಇರ್ತದೆ, ತೀವ್ರತೆ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಇಡೀ ಶರೀರದ ನೋವು, ಮತ್ತೆ ಹಣೆಯ ಮುಂಭಾಗದಲ್ಲಿ ನೋವು, ಕಣ್ಣಿನ ಒಳಗೆ ನೋವು, ಇದು ಡೆಂಗ್ಯೂ ಜ್ವರದಲ್ಲಿ ಇರುವಂತಹದ್ದು.
ಚಿಕನ್ ಗುನ್ಯಾದಲ್ಲಾದರೆ ಗಂಟುಗಳಲ್ಲಿ ನೋವಿರ್ತದೆ, ಜೋರು ಜ್ವರ ಇರ್ತದೆ ಮತ್ತು ಗಂಟುಗಳಲ್ಲಿ ನೋವಿರ್ತದೆ. ಇದು ವ್ಯತ್ಯಾಸ ಇತರ ಜ್ವರಕ್ಕೂ ಈ ಜ್ವರಕ್ಕೂ. ಸಾಮಾನ್ಯ ಬೇರೆ ಯಾವುದೇ ಜ್ವರದಲ್ಲಿ ಆದರೂ ಕೂಡ ಸ್ವಲ್ಪ ಜ್ವರ ಬರ್ತದೆ, ಮತ್ತೆ ಜ್ವರದ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ, ಒಂದೇ ಬಾರಿ ಅದು ತೀವ್ರವಾಗಿ ಬರುವುದಿಲ್ಲ. ಇದು ಹಾಗಲ್ಲ, ಆರಾಮವಾಗಿದ್ದವನಿಗೆ ಸಡನ್ ಆಗಿ ತೀವ್ರ ಸ್ವರೂಪದ ಜ್ವರ ಬರುವಂಥದ್ದು ಡೆಂಗ್ಯೂ ಚಿಕನ್ ಗುನ್ಯಾದಲ್ಲಿ. ಹಾಗೆ ಚಿಕನ್ ಗುನ್ಯಾದಲ್ಲಿ ಆದರೆ ನೋವು ತಡಿಲಿಕ್ಕೆ ಸಾಧ್ಯ ಇಲ್ಲದಷ್ಟು ನೋವು ಇರ್ತದೆ. ಇಲ್ಲಿ ಕೂಡ ಹಾಗೆ, ಇಲ್ಲಿ ಇಡೀ ಶರೀರವೇ ನೋವು. ಅದಕ್ಕೆ ನಾವು ಹೇಳುವಾಗ ಮಾಂಸಖಂಡ ನೋವು ಅಂತ ಹೇಳ್ತೇವೆ. ಆದರೆ ಯಾರಾದರೂ ಡೆಂಗ್ಯೂ ಜ್ವರ ಬಂದವರಲ್ಲಿ ಮಾತಾಡಿಸಿರೋರು ಹೇಳ್ತಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಇಡೀ ಶರೀರವೇ ನೋವು, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಆ ರೀತಿಯಲ್ಲಿ ಇರ್ತದೆ. ಇನ್ನು ವೈರಸ್ಸಲ್ಲಿ 4 ರೀತಿಯ ವೈರಸ್ಗಳನ್ನು ನಾವು ಅದರಲ್ಲಿ ಗುರುತಿಸ್ತೇವೆ. ಹೆಸರು ಬಹಳ ಸುಲಭ, ಡೆಂಗ್ಯೂ ಟೈಪ್ 1, 2, 3, 4 ಅಂತೇಳಿ. ಹಾಗಾಗಿ ಕಾಯಿಲೆಗಳಲ್ಲಿ ನೋಡುವಾಗ ಕೂಡ ಡೆಂಗ್ಯೂ 3 ರೀತಿಯಲ್ಲಿ ನಾವು ಗುರುತಿಸ್ತೇವೆ. ಒಂದು ಸಾಮಾನ್ಯ ಡೆಂಗ್ಯೂ ಜ್ವರ, ಎರಡನೇದು ರಕ್ತಸ್ರಾವದ ಡೆಂಗ್ಯೂ ಜ್ವರ, ಮತ್ತು ಮೂರನೇದು ಪ್ರಜ್ಞೆ ತಪ್ಪುವ ಡೆಂಗ್ಯೂ ಜ್ವರ ಅಂತ ಹೇಳಿ. ಈಗಾಗಲೇ ರೋಗ ಲಕ್ಷಣಗಳ ಬಗ್ಗೆ ಎಲ್ಲ ಹೇಳಿ ಆಗಿದೆ. ಇಲ್ಲಿ ಸಾಮಾನ್ಯ ಡೆಂಗ್ಯೂ ಜ್ವರ ಆದರೆ ಈಗಾಗಲೇ ತಿಳ್ಕೊಂಡ ರೋಗ ಲಕ್ಷಣಗಳು. ಹಾಗೆ ರಕ್ತಸ್ರಾವದ ಡೆಂಗ್ಯೂ ಜ್ವರ ಅಂತ ಹೇಳಿದರೆ ಅದರಲ್ಲಿ ಜ್ವರವೂ ಇರ್ತದೆ, ಮೈಕೈ ನೋವು ಎಲ್ಲವೂ ಇರ್ತದೆ, ಕಣ್ಣು ವಿಪರೀತ ಕೆಂಪಗಾಗಿರ್ತದೆ, ಎದೆಯ ಭಾಗದಲ್ಲಿ, ತೋಳಿನ ಭಾಗದಲ್ಲಿ, ಬೆನ್ನಿನಲ್ಲೆಲ್ಲ ಕೆಂಪು ಸಣ್ಣ ಸಣ್ಣ ಸೂಜಿ ಗಾತ್ರದ ದಟಿಕೆಗಳು ಅಂತ ನಾವು ಹೇಳ್ತೇವೆ, ರ್ಯಾಷಸ್, ಆ ರೀತಿ ಕಂಡು ಬರ್ತದೆ. ಇನ್ನು ಕೆಲವರಲ್ಲಿ ಈಗಾಗಲೇ ನಮ್ಮ ವೈದ್ಯರು ಹೇಳಿದ ಹಾಗೆ ಜ್ವರ ಕಡಿಮೆ ಆಗಿರ್ತದೆ, 3-4 ದಿವಸ ಆಯಿತು, ಜ್ವರ ಕಡಿಮೆ, ಮೈಕೈ ನೋವಿದೆ, ತಕ್ಷಣ ಹೊಟ್ಟೆ ನೋವಾದಾಗೆ ಆಗ್ಬೋದು, ವಾಂತಿ ಬಂದ ಹಾಗೆ ಲಕ್ಷಣ ಇರಬಹುದು, ತುಂಬ ನಿಶಕ್ತಿ, ಏನು ಕೊಡುವುದಿಲ್ಲ, ಈ ರೀತಿಯ ಸಮಸ್ಯೆಗಳು ಕೂಡ ಕಂಡು ಬರುವಂಥದ್ದು ರಕ್ತಸ್ರಾವದ ಡೆಂಗ್ಯೂ ಜ್ವರದಲ್ಲಿ. ಇದು ಅಪಾಯದ ಲಕ್ಷಣ ಅಂತ ಅವರು ತಿಳ್ಕೊಳ್ಬೇಕು. ಜನರಿಗೆ ಬೇಕಾಗುವಂಥ ಒಂದು ಸಂದೇಶ ಅಂತ ಹೇಳಿದರೆ, ಮಾಹಿತಿ ಅಂತ ಹೇಳಿದರೆ, ಇದು ಅಪಾಯ, ಇದಕ್ಕೆ ನಾವು ಇಲ್ಲೇ ನಿಲ್ಲುವಂಥದ್ದಲ್ಲ. ರಕ್ತಸ್ರಾವ ಆಗ್ತಾ ಇದೆ, ನಮಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಎಲ್ಲೋ ವಸಡಿನಲ್ಲಿ ಬರಬಹುದು ಕಂಡು ಬರುವಂಥದ್ದು, ಆದರೆ ಒಳಗಿನ ಶರೀರದ ಒಳಗೆ ರಕ್ತಸ್ರಾವ ತೀವ್ರವಾಗಿ ಆಗ್ತಾ ಇರಬಹುದು. ಅದರಿಂದಾಗಿ ರಕ್ತ ಕಡಿಮೆ ಆಗ್ತದೆ, ರಕ್ತ ಕಣಗಳು ಕಡಿಮೆ ಆಗ್ತವೆ. ಹಾಗಾಗಿ ಅವರು ದೊಡ್ಡ ಮಟ್ಟದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗ್ತದೆ. ಇಲ್ಲಿ ಔಷಧಿಗಾಗಿ, ಟ್ರೀಟ್ಮೆಂಟ್ಗಾಗಿ ಅವರು ಅಡ್ಮಿಟ್ ಆಗೋದಲ್ಲ, ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ರೋಗಿಯ ನಿರ್ವಹಣೆ. ಸರಿಯಾದ ಸಮಯದಲ್ಲಿ ನಿರ್ವಹಣೆ ಆದರೆ ಅವರಿಗೆ ರಕ್ತ ಮರುಪೂರೈಕೆ ಅಗತ್ಯ ಇದ್ರೆ ಅದನ್ನು ಮಾಡುವಂಥದ್ದು. ಕೆಲವೊಮ್ಮೆ ಪ್ಲೇಟ್ಲೆಟ್ ತುಂಬ ಕಡಿಮೆ ಆದಾಗ ಪ್ಲೇಟ್ಲೆಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದಾದಾಗ ಜೊತೆಗೆ ಶರೀರದಲ್ಲಿ ನೀರಿನಾಂಶ ಕಡಿಮೆ ಆಗ್ತದೆ, ದ್ರವಾಂಶ ಕಡಿಮೆ ಆಗ್ತದೆ, ಅದಕ್ಕೆ ಬೇಕಿದ್ರೆ ಅವರಿಗೆ ಅಗತ್ಯ ಇದ್ರೆ ಗ್ಲುಕೋಸ್ ಇಡುವಂಥದ್ದು. ಇದೆಲ್ಲವನ್ನು ಮಾಡಿದಾಗ ಯಾವುದೇ ಅಪಾಯ ಆಗೋದಿಲ್ಲ. ಹಾಗಾಗಿ ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಬರುವಂಥದ್ದು ಕೂಡ ಅಂಥ ಸಂದರ್ಭದಲ್ಲಿ ಅಗತ್ಯ ಇದೆ. ಸಾಮಾನ್ಯ ಡೆಂಗ್ಯೂ ಜ್ವರ ಇದ್ದವರಾದರೆ ಅವರು ಯಾವುದೇ ಆಸ್ಪತ್ರೆಗೆ ಹೋಗುವಂಥ ಅಗತ್ಯ ಇಲ್ಲ. ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲರಿಗೂ ಭಯ. ಡೆಂಗ್ಯೂ ಅಂತ ಹೇಳಿದ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ನೀವು ತೊಂದರೆ ಇಲ್ಲ ಮನೆಯಲ್ಲೇ ವಿಶ್ರಾಂತಿ ಮಾಡಿ ಅಂತ ಹೇಳಿದಾಗ ಇಲ್ಲಿ ಇವರು ಅಡ್ಮಿಟ್ ಮಾಡೋದಿಲ್ಲ ಅಂತ ಹೇಳಿ ಪ್ರೈವೇಟ್ ಖಾಸಗಿಯಲ್ಲಿ ಅಡ್ಮಿಟ್ ಆಗ್ತಾರೆ. ಅದು ಖಂಡಿತ ಅಗತ್ಯ ಇಲ್ಲ. ಅವರಿಗೆ ಬೇಕಾಗುವಂಥದ್ದು 1 ವಾರದ ವಿಶ್ರಾಂತಿ, ಮತ್ತೆ ದ್ರವರೂಪದ ಆಹಾರ, ಹೆಚ್ಚು ನೀರು ಕುಡಿಯುವಂಥದ್ದು, ಜ್ಯೂಸ್ ಕುಡಿಯುವಂಥದ್ದು, ನಿಂಬೆ ಜ್ಯೂಸ್ ಆಗ್ತದೆ, ಯಾವುದೇ ಜ್ಯೂಸ್ ಆಗ್ತದೆ, ಗಂಜಿ ತಿಳಿ ಆಗ್ತದೆ, ಏನೂ ಇಲ್ಲ, ಕುದಿಸಿ ಆರಿಸಿದ ನೀರಿಗೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಕುಡಿಯುವಂಥದ್ದು. ಈ ರೀತಿ ಹೆಚ್ಚು ದ್ರವ ತೆಕೊಂಡಾಗ, ದ್ರವಾಂಶದ ಆಹಾರ ತೆಕೊಂಡಾಗ, 1 ವಾರ ವಿಶ್ರಾಂತಿ ಮಾಡಿದಾಗ ಸಮಸ್ಯೆ ಏನೂ ಇಲ್ಲ, ಇರುವುದಿಲ್ಲ. ಹೌದು, ಆರಾಮಾಗ್ತಾರೆ. ಇದು ಬಹಳ ಮುಖ್ಯ. ಎಸ್, ಅಂದರೆ ಈಗ ಸಾಮಾನ್ಯವಾಗಿ ನಾವು ಈ ಒಂದು ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾದಿಂದ ಬಾಧಿಸೋರನ್ನ ಹೆಚ್ಚಾಗಿ ಕೇಳಿದ್ರೆ ಅವರು ಮುಖ್ಯವಾಗಿ ಹೇಳುವಂತಹ ಒಂದು ಲಕ್ಷಣ ಅಂತ ಹೇಳಿದ್ರೆ ಗಂಟು ನೋವು ಅನ್ನುವಂಥದ್ದು. ಚಿಕನ್ ಗುನ್ಯಾದಲ್ಲಿ ಗಂಟು ನೋವು, ಇದರಲ್ಲಿ ಇಡೀ ಶರೀರ ನೋವು. ಚಿಕನ್ ಗುನ್ಯಾದಲ್ಲಿ ಜೀವಕ್ಕೆ ಅಪಾಯ ಆಗೋದಿಲ್ಲ, ಆದ್ರೆ ಅವರು ಏನು ನೋವಿನ ತೀವ್ರತೆ ಬಹಳ ಸಮಯದವರೆಗೆ ಹಾಗೆ ಇರ್ತದೆ. ಮತ್ತೆ ಈ 2 ಕಾಯಿಲೆಗಳು ಎಲ್ಲ ಕಾಯಿಲೆಗಳಿಗೂ ಅನ್ವಯ ಆಗುವಂಥದ್ದೇ. ಈ 2 ಕಾಯಿಲೆಗಳಲ್ಲಿ ಯಾರಿಗೆ ತೀವ್ರತೆ ಅಂತ ಹೇಳಿದ್ರೆ, ಒಂದು ಸಣ್ಣ ಮಕ್ಕಳಲ್ಲಿ, ಇನ್ನು ವಯಸ್ಸಾದವರು, ಮತ್ತೆ ಯಾರಿಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿರ್ತವೆ ಅಂಥವರಲ್ಲಿ, ಬಹಳ ಎನಿಮಿಯಾ, ನಿಶಕ್ತಿ ಇರುವವರಲ್ಲಿ, ಅಂಥವರಲ್ಲಿ ಈ ಕಾಯಿಲೆಗಳು ಬಂದಾಗ ಅವರಿಗೆ ಅದರ ತೀವ್ರತೆ ಜಾಸ್ತಿ ಇರ್ತದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ತಡೆದುಕೊಳ್ಳುವ ಶಕ್ತಿ ಯಾರಲ್ಲಿ ಕಡಿಮೆ ಇರ್ತದೆ ಅವರಿಗೆ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು. ಎಸ್, ಇನ್ನೀಗ ಮತ್ತೊಂದು ಇರುವಂಥದ್ದು, ಈಗ ನೀವು ಹೇಳಿದ್ರಿ ಡೆಂಗ್ಯೂನಲ್ಲಿ ಕೂಡ 4 ವಿಧಗಳಿರುವಂಥದ್ದು ಇದೆ ಅನ್ನುವಂಥದ್ದು. ಅಂದ್ರೆ ಅದು ಮನುಷ್ಯನನ್ನ ಬಾಧಿಸಿದ ನಂತರ ಅದರ 4 ಹಂತಗಳಲ್ಲಿ ವಿಂಗಡಣೆ ಮಾಡಿರುವ, ಅಥವಾ ಬರುವ ಕಾಯಿಲೆಯಲ್ಲೇ ಈ ರೀತಿಯ 4 ವಿಧಗಳಿದೆಯಾ ಅನ್ನುವಂಥದ್ದು? ಇಲ್ಲ, ಇಲ್ಲಿ 4 ವಿಧ ಅಂತಕ್ಕಂಥದ್ದು ವೈರಸ್, ಡೆಂಗ್ಯೂ 1, 2, 3, 4 ಅಂತ. ಬಟ್ ಅದು ಯಾವುದು ಮಾಡಿದ್ರು ಕೂಡ ನಮ್ಗೆ ಇಲ್ಲಿ ವ್ಯತ್ಯಾಸ ಕಾಣೋದಿಲ್ಲ. ಆ ಕಾಯಿಲೆ ಸ್ಪೆಕ್ಟ್ರಮ್ ಆಫ್ ದ ಡಿಸೀಸ್ ಹೇಳ್ತೀವಲ್ಲ, ಅದಕ್ಕೆ 3 ರೀತಿ. ಕೆಲವರಿಗೆ ಮೊದಲನೇ ಹಂತ ಏನು ಸಾಮಾನ್ಯ ಡೆಂಗ್ಯೂ ಜ್ವರ ಅಂತ ಹೇಳ್ತೇವೆ, ಕ್ಲಾಸಿಕ್ ಡೆಂಗ್ಯೂ ಫೀವರ್ ಅಂತ ಹೇಳ್ತೇವೆ, ಅದೇ ಹಂತದಲ್ಲೇ 100ಕ್ಕೆ 90-95% ಗುಣ ಆಗಿ ಹೋಗ್ಬಿಡ್ತಾರೆ. ಕೆಲವರು 2ನೇ ಹಂತಕ್ಕೆ ಹೋಗ್ತಾರೆ. ಆ 2ನೇ ಹಂತ ರಕ್ತಸ್ರಾವ ಜ್ವರ. ಕೆಲವರು 2ನೇ ಹಂತಕ್ಕೆ ಹೋಗ್ದೇನೆ
ಎರಡನೇ ಹಂತಕ್ಕೆ ಹೋಗಿ ಕೆಲವರು ಮೂರನೇ ಹಂತಕ್ಕೆ ಹೋಗ್ತಾರೆ, ಕೆಲವರು ಒಂದನೇ ಹಂತದಿಂದ ಡೈರೆಕ್ಟಾಗಿ ಮೂರನೇ ಹಂತಕ್ಕೂ ಕೂಡ ಹೋಗೋ ಒಂದು ಚಾನ್ಸಸ್ ಇರ್ತದೆ. ಸೊ ಅದು ಬಹಳ ತೀವ್ರತೆ ಹೆಚ್ಚು. ಒಮ್ಮೆ ಆ ಮೂರನೇ ಹಂತಕ್ಕೆ ಹೋದವಾಗ ಅಲ್ಲಿ ಏನು ಮೂರ್ಛೆ ತಪ್ಪಿರ್ತಾರೆ, ಬಿ ಪಿ ಬಹಳಷ್ಟು ಕಡಿಮೆ ಇರ್ತದೆ. ಅಲ್ಲಿ ಮಾರ್ಟಾಲಿಟಿ ಅಂದರೆ ಸಾವು ಸಂದರ್ಭಗಳು 150%. ಆ ರೀತಿ ಅಂದರೆ ಅಷ್ಟು ಹೋಗಲಿಕ್ಕೆ ಕೊಡಬಾರ್ದು ಅಂತಕ್ಕಂಥದ್ದು. ನಾವೀಗ ಚರ್ಚೆ ಮಾಡಿದಾಗ ಅವರಿಗೆ ಇನಿಷಿಯಲ್ ಫೇಸಲ್ಲೇ ಆಸ್ಪತ್ರೆಗೆ ಬಂದು ಯಾವ ಟೈಮಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅದೇ ಟೈಮಲ್ಲಿ 95% ಜನಕ್ಕೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಡೆಂಗ್ಯೂ ಅನ್ನೋ ಶಬ್ದ ನಿಮಗೆ ಹೇಳಿದ ತಕ್ಷಣ ಅವರು ಮತ್ತೆ ನನಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಆಸ್ಪತ್ರೆಗೆ, ರಾತ್ರಿ ಹೆಚ್ಚು ಕಡಿಮೆ ಆದರೆ ಅಂತಕ್ಕಂಥದ್ದೊಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಅಡ್ಮಿಟ್ ಆಗ್ತೇನೆ ಅಂತ ಸ್ವಪ್ರೇರಿತವಾಗಿ ಹೆಚ್ಚು ನಾವು ನೋಡ್ತಾ ಇರೋದು ಅವರೇ ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಅವರಾಗಿ ಬಂದು ಅಡ್ಮಿಟ್ ಆಗ್ತಾರೆ ಆತಂಕದಲ್ಲಿ. ಸೊ ಆತಂಕ ಕಡಿಮೆ ಮಾಡಲಿಕ್ಕೆ ನಮ್ಮ ಈ ಕಾರ್ಯಕ್ರಮ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಖಂಡಿತ ಈ ಕಾರ್ಯಕ್ರಮದ ಉದ್ದೇಶ ಪರಿಪೂರ್ಣ ಆಗ್ತದೆ. ಸೊ ಆತಂಕ ಇನಿಷಿಯಲ್ ಏನಿದೆ ಅದಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನ ಹೇಳ್ತಾರೆ, ನಮ್ಮ ಸಾಧಾರಣವಾಗಿ ಸರಿಯಾದ ರೀತಿಯ ಮ್ಯಾನೇಜ್ಮೆಂಟ್ ಆಗ್ತದೆ, ಯಾವ ತಪ್ಪುಗಳು ಆಗೋದಿಲ್ಲ. ಅಂದರೆ ಅವರಿಗೆ ಒಂದು ಆ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಳೋದು, ಯಾವ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಕ್ಕಂಥದ್ದು ಎರಡೂ ಕೂಡ ಮುಖ್ಯ. ಅನಾವಶ್ಯಕ ಆಸ್ಪತ್ರೆಗೆ ಬರೋದು ಬೇಡ, ಅವಶ್ಯಕತೆ ಇದ್ದವ್ರು ಆಸ್ಪತ್ರೆಗೆ ಬರಲೇಬೇಕು. ಸೊ ಅದು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುತ್ತೆ. ಆ ಸಮಯದಲ್ಲಿ ಅವರು ಆಸ್ಪತ್ರೆಯಲ್ಲಿ ವೈದ್ಯರವರಿಗೆ ಸರಿಯಾದ ರೀತಿಯ ಸಮಾಲೋಚನೆ ನಡೆಸಿ ಯಾವಾಗ ಆಸ್ಪತ್ರೆಗೆ ಬರಬೇಕು ಅಂತ ತಿಳಿಸಿಕೊಟ್ರೆ ಖಂಡಿತ ನಾವು 100% ಸಾವನ್ನು ತಪ್ಪಿಸ್ಬೋದು. 100% ಕೂಡ ಸಾವನ್ನು ತಪ್ಪಿಸ್ಬೋದು. ಇಲ್ಲಿ ಸಾವು ಅನಿವಾರ್ಯ ಅಲ್ವೇ ಅಲ್ಲ. ಡೆಂಗ್ಯೂನಲ್ಲಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೊಂಡ್ರೆ ಖಂಡಿತ ಸಾವುಗಳು ಸಂಭವಿಸೋದಿಲ್ಲ. ಚಿಕನ್ಗುನ್ಯಾದ ವಿಚಾರಕ್ಕೆ ಬಂದರೆ ಚಿಕನ್ಗುನ್ಯಾದಲ್ಲಿ ಸಾವುಗಳು ಆಗೋದೇ ಇಲ್ಲ ಯಾವಾಗೂ ಕೂಡ. ಚಿಕನ್ಗುನ್ಯಾ ಮಾರಣಾಂತಿಕ ಅಲ್ವೇ ಅಲ್ಲ. ಚಿಕನ್ಗುನ್ಯಾ ಸಫರಿಂಗ್ ಏನು ಹೇಳ್ತೇವೆ ಅವರು ಅನುಭವಿಸ್ತಕ್ಕಂಥದ್ದು. ಇನ್ನು 2007-8ರಲ್ಲಿ ನೀವು ನೋಡಿರ್ಬೋದು, ಚಿಕನ್ಗುನ್ಯಾ ಬಂತು ಅಂದರೆ ಜನರಲ್ ಆಗಿ ಏನು ಹೇಳ್ತಾ ಇದ್ರು ಅಂದರೆ, ಆಸ್ಪತ್ರೆಗೆ ಅವ್ರು ಸಂಜೆ ಬಂದರೆ ರಾತ್ರಿ ಅವರು ಮೂತ್ರಕ್ಕೆ ಹೋಗ್ಬೇಕಾದ್ರೂ ಗೋಡೆ ಹಿಡ್ಕೊಂಡು ಹೋಗಬೇಕು ಅಷ್ಟು. ಅಂದರೆ ಇಲ್ಲಿ ಸಫರಿಂಗ್ ಅವ್ರಿಗೆ ಅನುಭವ ಆಗ್ತಾ ಇರೋಂಥ ಸಮಸ್ಯೆಗಳು ಹೆಚ್ಚು. ಅದ್ರ ನಂತರ ನಾವು ಖಂಡಿತ ಚಿಕನ್ಗುನ್ಯಾ ನೋಡಿಲ್ಲ. ಈಗ ಚಿಕನ್ಗುನ್ಯಾ ಸಮಸ್ಯೆ ಇಲ್ಲ. ಕಳೆದ ಇಡೀ ವರ್ಷಕ್ಕೆ ನಮಗೆ ಒಂದು ಮಾತ್ರ ಪಾಸಿಟಿವ್ ಬಂತು. ಅದು ಲಕ್ಷಣ ಅಲ್ಲಿ ನೋಡಿದಾಗ ಅದು ಹೆಚ್ಚು ಲಕ್ಷಣಗಳು ಕಾಣಲಿಲ್ಲ. ಸೊ ಚಿಕನ್ಗುನ್ಯಾ ಒಂದು ಸರಿ 2008-9ರಲ್ಲಿ ನಾವೇನು ನೋಡಿದ್ವಿ, ಅತಿ ತೀವ್ರ ಥರದಲ್ಲಿ ಇಡೀ ದಕ್ಷಿಣ ಕನ್ನಡದಲ್ಲಿ ಬಾಧಿಸಿ ಹೋಯಿತು. ಅದ್ರ ನಂತರ ನಾವು ಚಿಕನ್ಗುನ್ಯಾ ಹೆಚ್ಚಾಗಿ ನೋಡ್ತಾ ಇಲ್ಲ. ಸೊ ಜನರಿಗೂ ಅದ್ರ ಬಗ್ಗೆ ಆತಂಕ ಮರ್ತೋಗಿದೆ. ಆದರೆ ಆಗ ಚಿಕನ್ಗುನ್ಯಾ ಆದವರು ಕೂಡ ಕೆಲವರು ವಯಸ್ಸಾದವರು, ಕಿಡ್ನಿ ಸಮಸ್ಯೆ ಇದ್ದವರು, ಡಯಾಬಿಟಿಕ್ ಇದ್ದವರು, ಅವ್ರಿಗೆ ಇನ್ನೂ ಕೂಡ ಕೆಲವರಿಗೆ ನೋವು ಉಳ್ಕೊಂಡಿದೆ. ಇನ್ನೂ ಕೂಡ ನನಗೆ ಆಗಿಂದ ಇಲ್ಲಿವರೆಗೂ ಸಮಸ್ಯೆ ಇದೆ ಅಂತೇಳಿ ಆಗಾಗ ನಮ್ಮ ಆಸ್ಪತ್ರೆಗಳಿಗೆ ಅವರು ಇನ್ನೂ ಕೂಡ ಬರ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ನಾವು ನೀಡಿದ್ದೇವೆ. ಇಲ್ಲಿ ಸ್ಟಿರಾಯ್ಡ್ಸ್ ಅಂತ ಕೆಲವೊಂದು ದುರುಪಯೋಗ ಆಗ್ತದೆ. ಸೊ ಅಲ್ಲಿ ಆ ದುರುಪಯೋಗ ಆದವಾಗ ಈ ಲಾಂಗ್ ಟರ್ಮ್ ಸಮಸ್ಯೆಗಳು ಕೆಲವರಿಗೆ ನಾವು ನೋಡ್ತಾ ಇದ್ದೇವೆ. ಸೊ ಆಕ್ಟಿವ್ ಡಿಸೀಸ್ ಇದ್ದಾಗ ನಾವು ಅದನ್ನು ಕೊಡೋದಿಲ್ಲ. ಗಂಟು ನೋವಿದ ತಕ್ಷಣ ಖಂಡಿತ ರಿಲೀಫ್ ಸಿಗ್ತದೆ ಕೆಲವು ಮಾತ್ರೆಗಳಿಂದ. ಸೊ ಅಂಥ ಮಾತ್ರೆಗಳನ್ನು ಕೊಡದೇ ಇರೋಗೆ ನಮ್ಮ ಇನ್ಸ್ಟ್ರಕ್ಷನ್ಸ್ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ನಮ್ಮಲ್ಲಿತ್ತು. ನಾವು ಖಂಡಿತ ಆ ಸಮಯದಲ್ಲಿ ಉಪಯೋಗಿಸಿಲ್ಲ. ಒಮ್ಮೆ ನೋವಿಂದ ಹೊರಗೆ ಬಂದ ಮೇಲೆ ಅದನ್ನ ಉಪಯೋಗಿಸ್ಲಿ. ಅಂದರೆ ಜ್ವರದಿಂದ ವೈರಿಮಿ ಅಂತ ಹೇಳ್ತೇವೆ. ವೈರಸ್ ನಮ್ಮ ಮೈಲಿ ಸಾಧಾರಣ ಜ್ವರ ಬಂದು 5 ದಿವಸ 6 ದಿವಸ ತನಕ ಮಾತ್ರ ಇರ್ತದೆ. ಸೊ ಅದ್ರ ನಂತರ ನಾವು ಉಪಯೋಗಿಸಿದ್ರೆ ಸಮಸ್ಯೆಗಳು ಹೆಚ್ಚು ಬರೋದಿಲ್ಲ. ವೈರಸ್ ಇದ್ದಾಗ ಉಪಯೋಗಿಸಿದಾಗ ಕೆಲವು ಸಮಸ್ಯೆಗಳು ಬರ್ತದೆ. ಅಂದರೆ ಈಗ 2008ರ ಬಳಿಕ ಇಲ್ಲಿವರೆಗೆ ಎಲ್ಲ ಒಂದು ಪ್ರಕರಣಗಳಂದ್ರೆ ಚಿಕನ್ಗುನ್ಯಾ ಪ್ರಕರಣಗಳನ್ನು ಎಲ್ಲವನ್ನ ಕೂಡ ನಿಯಂತ್ರಣ ಮಾಡಲಾಗಿದೆ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇಲ್ಲ. ಆ ನಂತರ ಕಳೆದ ವರ್ಷ, ಆದರೆ ಹಿಂದಿನ ವರ್ಷ 2 ವರ್ಷ ಕೂಡ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟಿತ್ತು ಪ್ರಕರಣಗಳು. ದಕ್ಷಿಣ ಕನ್ನಡ, ಉಡುಪಿ ಈ ಕಡೆ ನಾವು ನೋಡಿಲ್ಲ. ಸೊ ತುಮಕೂರು ಬೆಲ್ಟಲ್ಲಿ ಕೆಲವು ಭಾಳಷ್ಟು ವರದಿಯಾಗಿತ್ತು. ಬೆಂಗಳೂರು, ತುಮಕೂರು, ಶಿರಾ, ಹಾವೇರಿ ಏನು ಹೈವೇ ಹೋಗ್ತದೆ ಅದೇ ಬೆಲ್ಟಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಪ್ರಕರಣಗಳು ವರದಿಯಾಗಿತ್ತು. ಆದರೆ ದಕ್ಷಿಣ ಕನ್ನಡದಲ್ಲಿ ಕಳೆದ 2009ರ ನಂತರ ನಮಗೆ ಸಮಸ್ಯಾತ್ಮಕವಾಗಿ ಎಲ್ಲೂ ಕಂಡು ಬಂದಿಲ್ಲ. ಓಕೆ, ನಾನು ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕು ಈಗ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿರಾಮ. ವೀಕ್ಷಕರ, ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಡೆಂಗ್ಯೂ ಹಾಗೂ ಚಿಕನ್ಗುನ್ಯಾಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆಗೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್, ಹಾಗೇನೆ ಜಯರಾಮ್ ಪೂಜಾರಿ ಅವರು ಆರೋಗ್ಯ ಮೇಲ್ವಿಚಾರಕರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು.
ಡೆಂಗ್ಯೂ ಹಾಗೆಯೇ ಚಿಕನ್ ಗುನ್ಯಾದಿಂದ ಹೇಗೆ ಪಾರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವೀಗ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಡಾಕ್ಟರ್, ನಾನು ಕೇಳೋದಿದ್ರೆ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಒಂದು ಮಾತುಗಳು ಕೇಳಿ ಬರ್ತೈತೆ. ಅಂದರೆ ಕಳೆದ ಕೆಲವು ಸಂದರ್ಭಗಳಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡಿದಂತಹ ಸಂದರ್ಭದಲ್ಲಿ ಜನರ ಬಾಯಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತು, ಈ ಪಪ್ಪಾಯ ಎಲೆಯ ರಸವನ್ನು ಸೇವಿಸಿದರೆ ಈ ಒಂದು ಡೆಂಗ್ಯೂವನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಿದೆ ಅನ್ನುವಂಥದ್ದು? ಇಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಈ ಒಂದು ಪ್ರಶ್ನೆ ನಮ್ಗೆ ಯಾವಾಗಲೂ ಇದ್ದದ್ದೇ. ಸೊ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇದ್ರ ಬಗ್ಗೆ ಯಾವುದೇ ಒಂದು ಥರದ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಯಾವುದೂ ಆಗಿಲ್ಲ. ಸೊ ರಿಕವರಿ ಆಗಬೇಕಾದ್ರೆ ಯಾರಾದರೂ ಕುಡಿದಾಗ ನಾವು ಜಾಸ್ತಿ ಆಗೋದು ನೋಡ್ತೇವೆ. ಸೊ ಇದರಿಂದ ಜಾಸ್ತಿ ಆಗಿದ್ದು ಅಂತ ಹೇಳಲಿಕ್ಕೆ ಯಾವುದೂ ಆಧಾರಗಳಿಲ್ಲ. ಸೊ ನಮ್ಮ ಬಗ್ಗೆ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿ ಹೇಳೋದು ಅಂತ ಹೇಳಿದರೆ ಇದರ ಬಗ್ಗೆ ಯಾವುದೇ ದಾಖಲೆ ಪುರಾವೆಗಳಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಖಂಡಿತ ನಂಬಿಕೆ ಇಲ್ಲ. ಅದರಿಂದ ಅದೊಂದು ಮದ್ದು ಅಂತ ಹೇಳ್ಕೊಳ್ಲಿಕ್ಕೆ ಖಂಡಿತ ನಾವು ತಯಾರಿಲ್ಲ. ಇದರಿಂದ ಎಷ್ಟು ಉಪಯೋಗ ಆಗ್ತದೆ, ಉಪಯೋಗ ಆಗೋದಿಲ್ಲ, ಒಂದು ಸಂದರ್ಭದಲ್ಲಿ ಇದು ವಿಷಕಾರಿಯಾಗಿ ಪರಿಣಮಿಸಿದ್ದು ಕೂಡ ನಾವು ಫೀಲ್ಡಲ್ಲಿ ನೋಡಿದ್ದೇವೆ. ಸೊ ಇದ್ರ ಬಗ್ಗೆ ಜನರಿಗೆ ಉತ್ತೇಜನ ಕೊಡುವಂಥ ಸಂದರ್ಭ ಖಂಡಿತ ಇಲ್ಲ. ಸೊ ಈಗ ಸಮಸ್ಯೆ ಭಾಳ ಉಲ್ಬಣ ಆಗಿರ್ತದೆ. ನನಗೆ ಯಾವುದು ಕೊಟ್ಟರು ಕೂಡ ನಾನು ತಗೊಳ್ಳೋಷ್ಟು ಇರ್ತದೆ. ಕೆಲವರು ಆ ಸಂದರ್ಭದಲ್ಲಿ ಯಾವುದಕ್ಕೂ ಒಪ್ಕೊಂಡು ತಗೊಳ್ತಾರೆ. ಆ ರೀತಿಯ ಮನೋಭಾವ ಏನಿದೆ ಆ ಮನೋಭಾವದಿಂದ ಇದು ಹೆಚ್ಚಾಗಿದೆ ಹೊರತು ಔಷಧಿ ಅನ್ನೋ ಮನೋಭಾವದಲ್ಲಿ ಜಾಸ್ತಿ ಆಗಲೇ ಇಲ್ಲ. ಸೊ ಸಿವಿಯರ್ ಇದ್ದಾಗ ನಾವು ಹೇಳ್ತೇವೆ ಯಾವಾಗಲೂ ಇದು ನಮ್ಮ ಸಮಸ್ಯೆ ಏನಾಗಿದ್ದು ಅಂತ ಹೇಳಿದರೆ ಇದಕ್ಕೆ ಡೆಂಗಿ ಜ್ವರಕ್ಕೆ ಯಾವುದೂ ಮದ್ದು ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನಾವು ಅಲ್ಲಿ ಸಣ್ಣ ತಪ್ಪು ಮಾಡಿದ್ವಿ. ಇಲ್ಲ ಅಂತಲ್ಲ, ಅದಕ್ಕೆ ನಾನು ಫಸ್ಟಿಗೆ ಹೇಳಬೇಕಾದ್ರೆ ಹೇಳಿದೆ ಇದಕ್ಕೆ ಸರಿಯಾದ ಇದಕ್ಕೆ ಅಂತ ಹೇಳಿ ಮದ್ದಿಲ್ಲ. ಈಗ ಮಲೇರಿಯಾಕ್ಕೆ ನಾವು ಹೇಳಬೇಕಾದ್ರೆ ಕ್ಲೋರೋಕ್ವಿನ್ ಪ್ರಾಮಾಕ್ವಿನ್ ಅಂತ ಹೇಳ್ತೇವೆ. ಅದು ಆ ಒಂದು ಕ್ರಿಮಿನ ಸಾಯಿಸ್ತದೆ. ಅಲ್ಲಿ ಏನು ಬ್ಯಾಕ್ಟೀರಿಯಾ ಇರ್ತದೆ ಅಥವಾ ಏನು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡ್ತದೆ. ಇದು ವೈರಸ್ ಆಗಿರೋದ್ರಿಂದ ಅದನ್ನು ಕೊಲ್ತಕ್ಕಂಥದ್ದಕ್ಕೆ ಇಲ್ಲಿ ಆ್ಯಂಟಿಬಯೋಟಿಕ್ಸ್ ನಾವೇನು ಬೇರೆ ಯೂಸ್ ಮಾಡ್ತೀವಿ ಇಲ್ಲಿ ಯಾವುದೂ ಪರಿಣಾಮಕಾರಿ ಆಗೋದಿಲ್ಲ. ಕೆಲವೊಂದಕ್ಕೆ ವೈರಸ್ಗಳಿಗೆ ಮಾತ್ರ ಸ್ಪೆಸಿಫಿಕ್ ಕೆಲವು ಮಾತ್ರೆಗಳಿದೆ. ಸೊ ಇಲ್ಲಿ ವೈರಸ್ ಕಾಯಿಲೆ ಆಗಿರೋದ್ರಿಂದ ವೈರಸ್ನ ಯಾವುದು ಮತ್ತು ವೈರಸ್ ಕೆಲವು ಡ್ಯಾಮೇಜ್ ಮಾಡಿ ಹೋಗಿರ್ತದೆ. ಸೊ ಆ ಡ್ಯಾಮೇಜನ್ನು ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ದೇಹನೇ. ಸೊ ನಮ್ಮ ದೇಹನೇ ಇದನ್ನ ಸರಿ ಮಾಡ್ಕೊಳ್ತಾ ಇರ್ತದೆ. ಆ ಸರಿ ಮಾಡ್ಕೊಡ್ಲಿಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ನಾವು ಪೂರೈಸ್ತಾ ಇರ್ತೇವೆ. ಆಗ ಹೇಳಿದ್ವಿ ಸಪೋರ್ಟಿವ್ ಥೆರಪಿ ಅಂತ ಹೇಳಿದ್ವಿ. ಸೊ ಆಸ್ಪತ್ರೆಗೆ ಹೋದಾಗ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಸರಿಯಾದ ಚಿಕಿತ್ಸೆ ಇದೆ. ಸೊ ಆ ಟೈಮಲ್ಲಿ ಅವರಿಗೆ ನಿರ್ಜಲೀಕರಣ ಆಗಿರುತ್ತೆ, ಅದನ್ನ ಸರಿ ಮಾಡ್ತೀವಿ. ಆಗ ಕೂಡ ನಾವು ಡಿಸ್ಕಷನಲ್ಲಿ ಅವರು ಆಹಾರ ದ್ರವ ರೂಪದ ಆಹಾರ ತಗೊಳ್ಬೇಕು, ಜ್ಯೂಸ್ಗಳು ಜಾಸ್ತಿ ತಗೊಳ್ಬೇಕು ಹೇಳ್ತಾ ಇದ್ವಿ. ಇದೆಲ್ಲ ಸಪೋರ್ಟಿವ್ ಥೆರಪಿ. ಓರಲ್ಲಿ ತಗೊಳ್ಲಿಕ್ಕೆ ಆಗದಿದ್ದಾಗ ಅದನ್ನು ನಾವು ಡ್ರಿಪ್ ಮೂಲಕ ಕೊಡ್ತೇವೆ. ಸೊ ಆ ರೀತಿ ಕೊಡ್ತವಾಗ ಅವ್ರನ್ನ ನಾವು ಸಪೋರ್ಟ್ ಮಾಡಿ ದೇಹನ ತಾನೇ ಸರಿ ಮಾಡ್ಕೊಳ್ಳಲಿಕ್ಕೆ ನಾವು ಅನುಕೂಲ ಮಾಡಿ ಕೊಡ್ತಾ ಇರ್ತೇವೆ. ಸೊ ರಿಕವರಿ ನಾವೇ ಮಾಡ್ಕೊಳ್ತೇವೆ. ಅದು ಭಾಳ ಸಮಸ್ಯೆ ಆದಾಗ ನಮ್ಮಲ್ಲಿ ಆ ಕೆಪಾಸಿಟಿ ಇರೋದಿಲ್ಲ, ಅದನ್ನು ಇಂಪ್ರೂವ್ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ನನಗೆ ಗೊತ್ತಿದ್ದಾಗೆ ನೀವು ನಿಮ್ಮ ಪ್ರಶ್ನೆಗೆ ನಿಜವಾಗಿ ಹೇಳಬೇಕು ಅಂದ್ರೆ ಅದು ನನ್ನ ಉತ್ತರ ಇಲ್ಲ, ಸಪೋರ್ಟ್ ಕೂಡ ಇಲ್ಲ. ಎಸ್ ಇವರೇ, ನಾನು ಕೇಳಿದ್ರಿಂದ ಸಾಮಾನ್ಯವಾಗಿ ಈಗ ಇಷ್ಟೆಲ್ಲ ಮಾತುಕತೆಗಳು ಈಗ ರೋಗ ಬರುವ ತನಕದ್ದಾಯ್ತು. ಇನ್ನು ಒಬ್ಬ ಮನುಷ್ಯನಿಗೆ ರೋಗ ಬಾಧಿಸಿದ ಅಥವಾ ಚಿಕನ್ ಗುನ್ಯಾ ಅಥವಾ ಡೆಂಗ್ಯೂ ಇಂದ ಆತ ಪೀಡಿತನಾಗಿದ್ದಾನೆ ಅಂತ ಹೇಳಿದ್ರೆ ಆತ ಏನು ಮಾಡಬಹುದು ಅನ್ನುವಂಥದ್ದು, ಹೇಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು? ಬಹಳ ಮುಖ್ಯವಾಗಿರುವಂಥದ್ದು ಒಂದು ಕಾಯಿಲೆ ಬಂದಾಗ ಚಿಕಿತ್ಸೆ, ಮತ್ತೊಂದು ಬಾರದ ಹಾಗೆ ಮಾಡಿಕೊಳ್ಳುವಂಥದ್ದು, ಎರಡು ಭಾಗ ಇದೆ. ಎಸ್, ಇಲ್ಲಿ ಈಗಾಗಲೇ ಹೇಳಿದ್ದಾರೆ ಡೆಂಗ್ಯೂಗೆ ಇಂಥದ್ದೇ ಅಂತ ಹೇಳೋ ನಿರ್ದಿಷ್ಟ ಔಷಧಿ ಇಲ್ಲ ಅಂತ. ಹಾಗೆಂತೇಳಿ ಏನು ಪರಿಹಾರ ಇಲ್ಲ ಅಂತ ಅರ್ಥ ಅಲ್ಲ. ಏನು ಸಮಸ್ಯೆ ಇರ್ತದೆ, ಜ್ವರ ಕಡಿಮೆ ಮಾಡೋದಕ್ಕಾಗಿ ನಮ್ಮಲ್ಲಿ ಜ್ವರದ ಚಿಕಿತ್ಸೆದ ಔಷಧಿ ಏನಿದೆ ಅದನ್ನು ಕೊಡ್ತೇವೆ ನಮ್ಮ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ. ವಿಪರೀತ ನೋವು ಇರ್ತದೆ, ನೋವು ಕಡಿಮೆ ಆಗಬೇಕು, ಅದು ಕೂಡ ವೈದ್ಯರು ನೋಡಿಕೊಂಡು ಅವರಿಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನೋವಿನ ಮಾತ್ರೆಗಳನ್ನು ಕೊಡುವಂಥದ್ದು. ಯಾಕಂತ ಹೇಳಿದರೆ ಲೆಕ್ಕಕ್ಕಿಂತ ಹೆಚ್ಚು ನೋವಿನ ಮಾತ್ರೆ ತಗೊಳ್ಳುವಂಥದ್ದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈ ರೀತಿಯಲ್ಲಿ ಮತ್ತು ಉಳಿದಂತೆ ಆಗಾಗಲೇ ಹೇಳಿದಾಗೆ ಮ್ಯಾನೇಜ್ಮೆಂಟ್, ಆ ರೋಗಿಗೆ ಏನು ಅಗತ್ಯ ಇದೆ ಅನ್ನೋದನ್ನು ವೈದ್ಯರು ನೋಡಿಕೊಂಡು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಜ್ವರದ ಮಾತ್ರೆ ತಗೊಂಡಾಗ ಜ್ವರ ಖಂಡಿತ ಕಡಿಮೆ ಆಗ್ತದೆ, ಹಾಗೆ ನೋವಿನ ಒಂದೆರಡು ಮಾತ್ರೆಗಳನ್ನು ತಗೊಂಡ ನೋವು ಕಡಿಮೆ ಆಗ್ತದೆ, ಮತ್ತೆ ಇರುವಂಥದ್ದು ವಿಶ್ರಾಂತಿ. ಇದು ಒಂದು. ಹಾಗಾಗಿ ಈಗ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಬಂದಾಗ ಡೆಂಗ್ಯೂ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ನಾವು ಪ್ಯಾರಾಸಿಟಮಾಲ್ ಮಾತ್ರೆ ಕೊಡ್ತೇವೆ, ಜ್ವರದ ಮಾತ್ರೆಗಳನ್ನು. ಈಗ ಎಲ್ಲರಿಗೂ ಗೊತ್ತಿದೆ ಇದು ಸಾಮಾನ್ಯ ಜ್ವರಕ್ಕೂ ಇದೇ ಮಾತ್ರೆ ಕೊಡ್ತಾರೆ, ಡೆಂಗ್ಯೂ ಜ್ವರಕ್ಕೂ ಇದೇ ಕೊಡ್ತಾರೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ ಅವರ ಮನಸ್ಸಿಗೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಕೆಲವರಲ್ಲಿ ಹೆಚ್ಚಿನ ಭಾಗ ತಾತ್ಸಾರ ಕೂಡ ಇರ್ತದೆ. ಈ ಮಾತ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನು ಬಿಸಾಡಿ ಮತ್ತೆ ಬೇರೆ ಕಡೆ ಹೋಗುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಅದನ್ನು ಜನರು ತಿಳ್ಕೊಳ್ಬೇಕು. ಅದಕ್ಕೆ ಬೇರೆ ಔಷಧಿ ಅಗತ್ಯ ಇಲ್ಲ.
ಆ ಜ್ವರಕ್ಕೂ ಕೂಡ ಇದೇ ಔಷಧಿ ಸಾಕಾಗ್ತದೆ ಅನ್ನುವಂಥದ್ದು ಆ ಒಂದು ವಿಶ್ವಾಸ ಜನರಲ್ಲಿ ಬರಬೇಕು. ಅಷ್ಟು ತಗೊಂಡ್ರೆ ಸಾಕಾಗ್ತದೆ. ಮತ್ತೊಂದು ಸಮಸ್ಯೆ ನಾವು ನೋಡಿದ್ದೇವೆ ಅಂತ ಹೇಳಿದರೆ, ಈ ಔಷಧಿ ಎಲ್ಲ ಆಯಿತು, 2 ದಿವಸ ಆಗುವಾಗ ಸ್ವಲ್ಪ ಆರಾಮಾಯಿತು ಅಂತ ಆಗುವಾಗ ಅವರ ಕೆಲಸಗಳಿಗಾಗಿ ಓಡಾಡ್ತಾರೆ. ವಿಶ್ರಾಂತಿ ತಗೊಳ್ಬೇಕು ಅಂತ ವೈದ್ಯರು ಎಷ್ಟೇ ಹೇಳಿದ್ರು, ಸೂಚನೆ ಕೊಟ್ಟಿದ್ರು ಕೂಡ ಗಮನಿಸೋದಿಲ್ಲ, ಅದನ್ನು ಕೇರ್ ಮಾಡೋದಿಲ್ಲ. ಈ ರೀತಿ ಅವರು ಓಡಾಟ ಮಾಡಿದಾಗ ಅಥವಾ ಕಠಿಣ ಕೆಲಸ ಮಾಡಿದಾಗ ಮತ್ತೆ ಅವರಿಗೆ ಆ ಕಾಯಿಲೆ ಮರುಕಳಿಸ್ತದೆ. ಡೆಂಗ್ಯೂಲಿ ಅದೊಂದು ಸಮಸ್ಯೆ ಇದೆ. ಮತ್ತೆ ಬಂದಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ನಾವು ಬಹಳಷ್ಟು ಸಮಸ್ಯೆಗಳನ್ನು ಗಮನಿಸಿದ್ದೇವೆ ಕೂಡ, ಇಷ್ಟವರೆಗೆ ನಮಗೆ ಅಲ್ಲಲ್ಲಿ ಕಂಡು ಬಂದಿದೆ. ಹಾಗಾಗಿ ಅಗತ್ಯ 1 ವಾರದ ವಿಶ್ರಾಂತಿ. ಮತ್ತೆ ಕೆಲವು ದುಶ್ಚಟಗಳಿರ್ತವೆ, ನಿಮಗೆಲ್ಲ ಗೊತ್ತು, ಜಗಿಯುವ, ಕುಡಿಯುವ ಇಂಥದ್ದೆಲ್ಲ. ಅದನ್ನು ಆ ಸಂದರ್ಭಗಳಲ್ಲಿ ಮಾಡುವಂಥದ್ದು ಒಳ್ಳೆಯದಲ್ಲ. ಈ ಆರೋಗ್ಯ ಸಮಸ್ಯೆ ಪರಿಹಾರ ಆಗಿ ಡೆಂಗಿ ಇರ್ಬೋದು, ಯಾವುದೇ ಇರ್ಬೋದು, ಆ ಸಮಸ್ಯೆ ಪರಿಹಾರ ಆದ ನಂತರ ಅವರು ಮಾಡಿಕೊಳ್ಳುವಂಥ ಅದು ಅವರವರಿಗೆ ಬಿಟ್ಟ ವಿಷಯ. ಈ ಸಮಯಗಳಲ್ಲಿ ಕೂಡ ಔಷಧಿಯ ಜೊತೆಗೆ ಇಂಥ ದುಶ್ಚಟಗಳನ್ನು ಕೂಡ ಮುಂದುವರಿಸಿದಾಗ ಅಪಾಯ ಜಾಸ್ತಿ ಆಗ್ತಾ ಹೋಗ್ತದೆ, ಸಮಸ್ಯೆ ಜಾಸ್ತಿ ಆಗ್ತದೆ, ಚಿಕಿತ್ಸೆ ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಹೌದು. ಇನ್ನು ಚಿಕುನ್ಗುನ್ಯಾದ ಚಿಕಿತ್ಸೆ ವಿಚಾರಕ್ಕೆ ಬಂದರೆ, ಚಿಕನ್ಗುನ್ಯಾ ಕೂಡ ಇಲ್ಲಿ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ, ಆದರೆ ಚಿಕಿತ್ಸೆ ಬಹಳ ಸುಲಭ. ಅದಕ್ಕೆ ಏನು ಹೇಳ್ತಾ ಇದ್ವಿ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಆ ರೀತಿ ಅವರಿಗೆ ಜ್ವರ ಇದೆ, ನೋವಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ಅದಕ್ಕೆ ತಕ್ಕಂತೆ ಕೊಡ್ತಾರೆ. ಹಾಗೆ ಇದರಲ್ಲೂ ಕೂಡ ರೆಸ್ಟ್ ಬೇಕು. ಯಾವಾಗ ಜ್ವರ ಬಂದರೂ ಕೂಡ ರೆಸ್ಟು, ಆಹಾರ ಪದ್ಧತಿ, ಸುಲಭ ಆಹಾರ ಪದ್ಧತಿ, ಸುಲಭವಾಗಿ ಜೀರ್ಣ ಆಗಂಥ ಆಹಾರಗಳನ್ನು ಸೇವಿಸಬೇಕಾಗ್ತದೆ. ಅದೇ ರೀತಿ ದ್ರವ ರೂಪದ ಆಹಾರ, ರೆಸ್ಟು ಮತ್ತು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇದಕ್ಕೆ ಅಂದರೆ ಅವರ ಲಕ್ಷಣಗಳಿಗೆ ಅನುಗುಣವಾಗಿ ನಾವು ಚಿಕಿತ್ಸೆ ಕೊಡ್ತೇವೆ. ಇಷ್ಟು ಮಾತ್ರ ಅನ್ನೋದು ಬಿಟ್ಟರೆ ಅದರಲ್ಲಿ ಏನು ಹೆಚ್ಚಿನ ವಿಶೇಷ ಇರೋದಿಲ್ಲ. ಅಡ್ಮಿಟ್ ಆಗುವಂಥ ಸಂದರ್ಭ ಬಹಳ ರೇರ್ ಚಿಕುನ್ಗುನ್ಯಾ ಪ್ರಕರಣಗಳಲ್ಲಿ, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಜಯರಾಮ್ ಪೂಜಾರಿ ಅವರೇ, ಇನ್ನು ರೋಗಗಳ ನಿಯಂತ್ರಣ ಅನ್ನುವಂಥದ್ದು ಕೂಡ ಸಾಧ್ಯ ಇರುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ. ಇನ್ನು ಹೆಚ್ಚಾಗಿ ನಾವು ಗಮನಿಸುವಂಥದ್ದು ಎಲ್ಲ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಸ್ವಚ್ಛತೆ ಅನ್ನುವಂಥದ್ದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಹೇಗೆ ನಿಯಂತ್ರಣ ಮಾಡಬಹುದು ಈ ಎಲ್ಲ ಸ್ವಚ್ಛತೆಯ ಮೂಲಕ? ಬಹಳ ಪ್ರಾಮುಖ್ಯ ಭಾಗ ಇದುವೇ. ಈಗ ಡೆಂಗಿ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ಗುನ್ಯಾ ಇರ್ಬೋದು, ಅಥವಾ ಸ್ವಲ್ಪ ಹಿಂದೆ ಇದ್ದಂತ ಆನೆಕಾಲ್ ರೋಗ ಇರ್ಬೋದು, ಇವೆಲ್ಲವೂ ಸೊಳ್ಳೆಗಳಿಂದ ಹರಡುವಂತದ್ದು. ಹರಡುವ ಸೊಳ್ಳೆಗಳು ಬೇರೆ, ಆದ್ರೆ ಸೊಳ್ಳೆಗಳಿಂದಲೇ ಹರಡುವ ಪ್ರಭೇದಗಳು ಬೇರೆ, ಅಷ್ಟೇ ಬೇರೆ ಬೇರೆ ಜಾತಿಯ ಸೊಳ್ಳೆಗಳು. ಹಾಗಾಗಿ ಸೊಳ್ಳೆಗಳ ಸಂಖ್ಯೆ ಕಡಿಮೆ ಆದರೆ 100ಕ್ಕೆ 100 ಸೊಳ್ಳೆ ಇಲ್ಲದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊಳ್ಳೆಗಳನ್ನು ನಿಯಂತ್ರಣ ಮಾಡಿದರೆ ಖಂಡಿತ ಈ ಸಾಂಕ್ರಾಮಿಕ ರೋಗಗಳನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ಈಗ ಡೆಂಗಿ ಯಾವಾಗ ಕಂಡು ಬರ್ತದೆ ಅಂತ ಹೇಳಿದರೆ, ಸಾಮಾನ್ಯ ಸುಳ್ಯ, ಬೆಳ್ತಂಗಡಿ ಭಾಗದಲ್ಲಿ ಒಂದು ಮಳೆ ಬಿದ್ದರೆ ಒಂದು 15 ದಿವಸ ನಂತರ ನಮಗೆ ಡೆಂಗ್ಯೂ ಸಮಸ್ಯೆ ಕಂಡು ಬರ್ತದೆ. ನಿರಂತರ ಮಳೆ ಬರ್ತಾ ಇದ್ರೆ ಸಮಸ್ಯೆ ಆಗುವುದಿಲ್ಲ, ಹೆಚ್ಚಾಗಿ ಬಹುತೇಕ ಸೊಳ್ಳೆ ಕಡಿಮೆ ಆಗ್ತದೆ ಅಂತ ಹೇಳಿ ಒಂದು ಲೆಕ್ಕಾಚಾರ. ಆದರೆ ಒಂದು ಸರಿ ಮಳೆ ಬಂದು ಹೋದ್ರೆ ಎಲ್ಲ ತ್ಯಾಜ್ಯ ವಸ್ತುಗಳಲ್ಲಿ ನೀರು ನಿಲ್ತದೆ. ನಾವೇನು ಬಿಸಾಡಿದಂಥ ಘನತ್ಯಾಜ್ಯ ವಸ್ತುಗಳಿದ್ದಾವೆ ಅವುಗಳಲ್ಲಿ ನೀರು ಸಂಗ್ರಹ ಆಗ್ತದೆ, ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಈ ಸೊಳ್ಳೆಯ ಜೀವನ ಚಕ್ರ ಹೇಗೆ ಅಂತ ಹೇಳಿದರೆ, ನೀರು ನಿಂತಾಗ ಅದರಲ್ಲಿ ಕೂಡ ಈಗ ಡೆಂಗಿ ಹರಡುವಂಥ ಈಡಿಸ್ ಜಾತಿಯ ಸೊಳ್ಳೆ ನಮ್ಮ ಮನೆ ಸುತ್ತ ಇರ್ತಕ್ಕಂಥ ಸಣ್ಣ ಸಣ್ಣ ಎಳನೀರು ಚಿಪ್ಪು, ಗೆರಟೆ, ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ಶೀಟ್, ಟೈರ್ಗಳು, ಹಳೆ ಪಾತ್ರೆ, ಟೈರ್, ಕಡಿಯುವ ಕಲ್ಲು ಹೊರಗೆ ಹಾಕಿರ್ತೇವೆ. ಇಂಥ ಎಲ್ಲ ವಸ್ತುಗಳಲ್ಲಿ ಎಲ್ಲಿ ನೀರಿದೆಯೋ ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಸ್ವಲ್ಪ ನೀರಿದ್ರೆ ಸಾಕು ಈಡಿ ಸೊಳ್ಳೆಗೆ. ಅದು ಆ ಮೊಟ್ಟೆಯಿಂದ ಲಾರ್ವ ಆಗ್ತದೆ. ಲಾರ್ವ ಮತ್ತೆ ಪ್ಯೂಪದಿಂದ ದೊಡ್ಡ ಸೊಳ್ಳೆ ಆಗಿ ಹೊರಗೆ ಬರ್ತದೆ. ನೀರಿನಲ್ಲಿ ಅದಕ್ಕೆ ಬೇಕಾಗುವಂಥದ್ದು ಈ ಬೆಳವಣಿಗೆಗೆ 8 ರಿಂದ 10 ದಿವಸ. ಹಾಗಾಗಿ ನಾವು ಹೇಳ್ತೇವೆ 1 ವಾರಕ್ಕಿಂತ ಹೆಚ್ಚು ಎಲ್ಲಿ ನೀರು ನಿಲ್ತದೋ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಇದು ಸ್ಪಷ್ಟ. ಹಾಗಾಗಿ ಜನರು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಳೆಗಾಲ ಇರ್ಬೋದು, ಬೇಸಿಗೆಯಲ್ಲಿ ಇರ್ಬೋದು, ನಮ್ಮ ಮನೆಯ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಒಂದು. ಎರಡನೇದು, ಸೊಳ್ಳೆ ಉತ್ಪತ್ತಿ ಆಗದ ಹಾಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು. ಹೇಗೆ? ನೀರು ಸಂಗ್ರಹಿಸುವ ಓರೆಡ್ ಟ್ಯಾಂಕ್ ಇದೆ ನಮ್ಮಲ್ಲಿ, ಅದಕ್ಕೆ ಭದ್ರವಾದ ಮುಚ್ಚಳ, ಅವಾಗ ಅಲ್ಲಿಯೂ ಸೊಳ್ಳೆ ಉತ್ಪತ್ತಿ ಆಗುವುದಿಲ್ಲ. ಮನೆಯ ಒಳಗೆ ಹೊರಗೆ ನೀರು ತುಂಬಿಸಿರ್ತೇವೆ, ಡ್ರಮ್ಗಳಿರ್ಬೋದು, ಬ್ಯಾರಲ್ ಇರ್ಬೋದು, ಅವುಗಳಿಗೂ ಒಂದು ಭದ್ರವಾದ ಮುಚ್ಚಳ. ಸಿಮೆಂಟ್ ತೊಟ್ಟಿ ಇರ್ತದೆ, ಅದಕ್ಕೆ ಮುಚ್ಚಳ. ಈ ರೀತಿ ಇದರಿಂದ ಬಹಳಷ್ಟು ಪ್ರಯೋಜನ ಇದೆ. ಕೇವಲ ಸೊಳ್ಳೆ ಬೆಳವಣಿಗೆ ನಿಯಂತ್ರಣ ಮಾತ್ರ ಅಲ್ಲ, ನೀರು ಕಲುಷಿತ ಆಗುವುದನ್ನು ತಡೆಗಟ್ಟಬಹುದು ನಾವು. ನೀರು ಕಲುಷಿತ ಆದಾಗ ಅದರಿಂದ ವಾಂತಿ ಭೇದಿ ಬರ್ತದೆ, ಜಾಂಡಿಸ್ ಬರ್ತದೆ, ವಿಷಮಶೀತ ಜ್ವರ ಬರ್ತದೆ, ಇಂಥ ಕಾಯಿಲೆಗಳು ಕೂಡ ಬೇರೆ ಬರ್ತವೆ. ಅಥವಾ ಮತ್ತೊಂದಿದೆ, ಈಗ ಇಲಿ ಜ್ವರ, ಅದು ಕೂಡ ನೀರಿನ ಮೂಲಕವೇ ಬರುವಂಥದ್ದು, ಬರುವ ರೀತಿ ಬೇರೆ. ಹಾಗಾಗಿ ನೀರನ್ನು ಭದ್ರವಾಗಿ ಮುಚ್ಚಿಡುವಂಥದ್ದು. ಇನ್ನು ಎರಡನೇದು, ನಮ್ಮ ಘನತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವಂಥದ್ದು. ಇದು ಬಹಳ ಪ್ರಾಮುಖ್ಯ. ತ್ಯಾಜ್ಯ ವಿಲೇವಾರಿ, ನಮ್ಮ ಮನೆಯ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಂತ ನಾನು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ಕೂಡ. ಅದು ಮುಖ್ಯ. ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.
ಡೆಂಗ್ಯೂ ಹಾಗೂ ಚಿಕುನ್ಗುನ್ಯಾಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅತಿಥಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಈಗ ಮತ್ತೆ ನಾನು ಡಾಕ್ಟರ್ ಅರುಣ್ ಕುಮಾರ್ ನಿಮ್ಮನ್ನು ಕೇಳೋದು, ಸಾಮಾನ್ಯವಾಗಿ ಎಲ್ಲ ಒಂದು ರೋಗಗಳ ನಿಯಂತ್ರಣ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಯೋಜನೆಗಳಿರ್ಬೋದು ಅಥವಾ ಈ ರೀತಿಯ ರೋಗ ನಿಯಂತ್ರಣಗಳಿರ್ಬೋದು, ಎಲ್ಲದಕ್ಕೂ ಒಂದು ನಿಯಂತ್ರಣ ಕ್ರಮಗಳನ್ನಂತ ಅಥವಾ ಇನ್ನಿತರ ಮಾರ್ಗದರ್ಶಿ ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಈಗ ಈ ರೀತಿಯ ಒಂದು ನಿಯಂತ್ರಣ ಅಥವಾ ಈ ಡೆಂಗ್ಯೂ ಅಥವಾ ಚಿಕುನ್ಗುನ್ಯಾದ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಆರೋಗ್ಯ ಇಲಾಖೆಯಿಂದ? ಸರಿ, ಇಲ್ಲಿ ಎರಡು ರೀತಿಯಲ್ಲಿ ನಾವು ಮಾಡ್ತೇವೆ. ಒಂದು ಕಾಯಿಲೆ ಬಂದ ನಂತರ, ಇನ್ನೊಂದು ಕಾಯಿಲೆ ಬರ್ದೇ ಇರೋ ಹಾಗೆ ಕೆಲವೊಂದು ಚಟುವಟಿಕೆಗಳಿದೆ. ನಿರಂತರವಾಗಿ ನಾವು ಆಶಾ ಕಾರ್ಯಕರ್ತರು ಹಾಗೆ ಆರೋಗ್ಯ ಸಹಾಯಕರು ಏನಿರ್ತಾರೆ ಅವರ ಮೂಲಕ ನಾವು ನಿರಂತರವಾಗಿ ಸೋರ್ಸ್ ರಿಡಕ್ಷನ್ ಅಂತ ಹೇಳಿದರೆ ಮನೆಗೆ ಹೋಗಿ ಅವರು ಎಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಹೇಗೆ ಉತ್ಪತ್ತಿ ಆಗ್ತದೆ, ಇದನ್ನು ಹೇಗೆ ತಪ್ಪಿಸ್ಬೇಕು ಅಂತೇಳಿ ಅವರು ಮನೆ ಭೇಟಿಗಳ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಸೊ ಇದರಿಂದ ಸೊಳ್ಳೆ ಉತ್ಪತ್ತಿ ಆಗೋದನ್ನು ತಪ್ಪಿಸೋದು, ಎರಡನೇದು ಪ್ರೊಟೆಕ್ಷನ್ ಹೇಗೆ, ಅದ್ರ ಬಗ್ಗೆ ಕಾಯಿಲೆಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಸೊ ಇದರಿಂದ ಆದಷ್ಟು ಈ ಮಾಹಿತಿಗಳನ್ನು ತಗೊಂಡು ಏನು ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇರ್ತೇವೆ ಇದನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಖಂಡಿತ ಕಾಯಿಲೆಗಳು ಹೆಚ್ಚು ಬರೋದೇ ಇಲ್ಲ ಈ ಸಂಬಂಧಪಟ್ಟಾಗೆ. ಆದರೂ ಮಳೆಗಾಲದಲ್ಲಿ ಇದು ಸಸ್ಟೈನಬಿಲಿಟಿ ಅಂತ ಏನು ಹೇಳ್ತೇವೆ, ಇಡೀ ವರ್ಷ ಪೂರ್ಣ ಇದನ್ನು ನಡೆಸೋದಿಲ್ಲ. ಯಾವಾಗ ನಾವು ಆಗ ಹೇಳಿದ್ರು ಒಂದು ವಾರಕ್ಕಿಂತ 10 ದಿವಸ ನೀರು ನಾವು ನಿಲ್ಲೋದು ಬಿಟ್ಟುಬಿಟ್ರೆ ಅದು ಮತ್ತೆ ಸೊಳ್ಳೆ ಬರ್ತದೆ. ಸೊ ನಿರಂತರವಾಗಿ ಯಾವಾಗ ನಡೆಸೋದಿಲ್ಲ ಆಗ ಕಾಯಿಲೆಗಳು ಬಂದ್ಬಿಡುತ್ತೆ. ಸೊ ನಾವು ಮಾಡ್ತಾ ಇರ್ತೇವೆ. ನಾವು ಈಗ ಹೇಳಿ ಹೋದವಾಗ 1 ತಿಂಗಳು ಫಾಲೋ ಮಾಡ್ತೇವೆ, 2 ತಿಂಗಳು ಫಾಲೋ ಮಾಡ್ತೇವೆ, ಮತ್ತೆ ಮರ್ತೋಗ್ಬಿಡ್ತದೆ. ಸೊ ಈ ರೀತಿ ನಾವು ಯಾವಾಗ ಮರಿತೇವೆ ಆಗ ಕಾಯಿಲೆ ಒಳಗೆ ಬರ್ತದೆ. ಒಂದು ಸಾರಿ ಡೆಂಗ್ಯೂ ಅಥವಾ ಚಿಕುನ್ಗುನ್ಯಾ ಬಂದ ತಕ್ಷಣ ಅಲ್ಲಿ ಸುತ್ತಮುತ್ತ ಸೊಳ್ಳೆಗಳು, ಈ ರೋಗಿಗಳಿಗೆ ಕಚ್ಚಿದ ಸೊಳ್ಳೆಗಳು ಜಾಸ್ತಿ ಇರ್ತವೆ. ಸೊ ನಮ್ಮ ಮೊದಲನೇ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಆ ರೋಗಿನ ಗುಣ ಮಾಡ್ತಕ್ಕಂಥದ್ದು ಮತ್ತೆ ಸುತ್ತಮುತ್ತ ಇದ್ದವರಿಗೆ ಹರಡಬಾರ್ದು ಅಂತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಮಾತ್ರ ನಾವು ಏನು ರೋಗಿಗೆ ಕಚ್ಚಿದ ಸೊಳ್ಳೆಗಳು ಸುತ್ತಮುತ್ತ ಇರ್ತವೆ, ಅದಕ್ಕೆ ಇನ್ಫೆಕ್ಟೆಡ್ ಮಾಸ್ಕಿಟೋಸ್ ಅಂತ ಹೇಳ್ತೇವೆ, ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ಆ ಮನೆ ಸುತ್ತಮುತ್ತ ಸಾಧಾರಣ 500 ಮೀಟರ್, ಇದು ಫ್ಲೈಟ್ ರೇಂಜ್ ಅಂತ ಹೇಳ್ತೇವೆ. ಸೊ ಒಂದು ಸೊಳ್ಳೆಗಳು ಸಾಧಾರಣ 500 ಮೀಟರ್ ತನಕ ಹೋಗ್ತದೆ. ಸೊ ಇವರಿಗೆ ಕಚ್ಚಿದ ಸೊಳ್ಳೆಗಳು 500 ಮೀಟರ್ ಸುತ್ತಮುತ್ತ ಇರ್ಬೋದು. ಯಾಕಂದ್ರೆ ಅವರಿಗೆ ಜ್ವರ ಬಂದು ಅವ್ರ ಆಸ್ಪತ್ರೆಗೆ ಬಂದು ಅವರಿಗೆ ಡೆಂಗ್ಯೂ ಚಿಕುನ್ಗುನ್ಯಾ ಅಂತ ಗೊತ್ತಾಗ್ಲಿಕ್ಕೆ ನಮ್ಗೆ ಈಗಾಗಲೇ 2-3 ದಿವಸ ತಗಲಿರ್ತದೆ. ಸೊ ಸುತ್ತಮುತ್ತ ಅಷ್ಟು ಹರಡಿರ್ಬೋದು ಅಂತೇಳಿ ನಾವು ಲೆಕ್ಕ ಮಾಡಿ 500 ಮೀಟರ್ ತನಕ ಮೊದಲನೇದಾಗಿ ಫಾಗಿಂಗ್ ಮಾಡ್ತೇವೆ. ಜೊತೆಗೆ ಈಗಾಗಲೇ ಬೇರೆಯವ್ರಿಗೆ ಹರಡಿರ್ಬೋದಾ ಇವ್ರಕ್ಕಿಂತ ಮೊದಲೇ ಅಂತೇಳಿ ಗೊತ್ತಾಗ್ಲಿಕ್ಕೆ ಜ್ವರ ಸಮೀಕ್ಷೆ ಮಾಡ್ತೇವೆ. ಸುತ್ತಮುತ್ತ ಇದೇ 50 ಮೀಟರ್ ಸುತ್ತಮುತ್ತ ಸ್ವಲ್ಪ ಹೆಚ್ಚು ಕೂಡ ತಗೊಳ್ತೇವೆ. ಹತ್ತಿರ ಮನೆಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತೇವೆ. ಒಂದು ಫಾಗಿಂಗು, ಎರಡನೇದು ಜ್ವರ ಸಮೀಕ್ಷೆ ಮಾಡಿ ಬೇರೆಯವ್ರಿಗೆ ಜ್ವರ ಬಂದರೂ ಇದೇ ರೀತಿ ಲಕ್ಷಣ ಇದೆಯಾ ಅಂತೇಳಿ ಅವರಿಗೂ ಪರೀಕ್ಷೆಗೆ ನಾವು ಒಳಪಡಿಸ್ತೇವೆ. ಮತ್ತು ಮೂರನೇ ಆಕ್ಟಿವಿಟಿ ಏನಂತ ಹೇಳಿದರೆ ಸೋರ್ಸ್ ರಿಡಕ್ಷನ್. ಈಗೇನು ಹೇಳ್ತಾ ಇದ್ವಿ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಸೊಳ್ಳೆ ಬೆಳವಣಿಗೆ ಆಗದೆ ಇರೋದು ನೋಡ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಈ ರೀತಿ ನಾವು ಎಲ್ಲಿ ಪ್ರಕರಣಗಳು ಕಂಡು ಬರುತ್ತೆ ಅಲ್ಲಿ ಮಾಡ್ತೇವೆ. ಜಾಗೃತ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಅಲ್ಲಿಂದ ಹೆಚ್ಚು ಹರಡದೇ ಹಾಗೆ ನೋಡ್ಕೊಳ್ತೇವೆ. ಎಸ್, ಜಯರಾಮ್ ಪೂಜಾರಿ ಅವರೇ, ಸಾರ್ವಜನಿಕರ ಸಹಭಾಗಿತ್ವದ ಬಗ್ಗೆ ಏನು ಹೇಳ್ತೇವೆ? ಸಾರ್ವಜನಿಕರ ಸಹಭಾಗಿತ್ವ ಅಂತ ಈಗಾಗಲೇ ಹೇಳಿದ ಹಾಗೆ ಏನು ನಾವು ಮಾಹಿತಿಯನ್ನು ಕೊಡ್ತೇವೆ. ಈಗ ನಮ್ಮ ಆಶಾ ಇರ್ಬೋದು, ಆರೋಗ್ಯ ಸಹಾಯಕಿಯರು ಇರ್ಬೋದು, ಅವರು ಹೋಗಿ ಮನೆಯಲ್ಲಿ ಹೇಳಿದಾಗ ಅದನ್ನು ಕೇಳಿಕೊಂಡು ಇದು ನಮ್ಮ ಒಳಿತಿಗಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಅವರು ಅದನ್ನು ಪಾಲಿಸಬೇಕು. ಈಗ ಉದಾಹರಣೆಗೆ ಮನೆ ಹತ್ತಿರ ಹೋದಾಗ ಒಂದು ಬ್ಯಾರಲಲ್ಲಿ ನೀರಿರ್ತದೆ, ಅದರಲ್ಲಿ ನಮಗೆ ಸೊಳ್ಳೆಯ ಲಾರ್ವ ಕಂಡು ಬರ್ತದೆ. ನೋಡಿ ಇದನ್ನು ಖಾಲಿ ಮಾಡಿ ಅಂತ ಹೇಳಿದ್ರೆ ನಾವು ಮತ್ತೆ ಮಾಡ್ತೇವೆ ಅಂತ ಹೇಳ್ತಾರೆ ಅವರು, ಮತ್ತೆ ಮಾಡೋದಿಲ್ಲ. ಈ ರೀತಿಯ ಸಂದರ್ಭಗಳನ್ನು ಬಹಳಷ್ಟು ಘಟನೆಗಳು ಕಾಣ್ತವೆ. ನಿರ್ಲಕ್ಷ್ಯ ಮಾಡುವಂಥದ್ದು. ಹೌದು. ಹಾಗಾಗಿ ಸಾರ್ವಜನಿಕರು ಹೇಳಿದ ವಿಷಯಗಳನ್ನು ತಿಳಿದುಕೊಂಡು ಅದನ್ನು ಪಾಲಿಸಬೇಕು. ಒಂದು. ಎರಡನೇದಾಗಿ ತ್ಯಾಜ್ಯ ವಸ್ತುವನ್ನು ಯಾವ ರೀತಿ ವಿಲೇವಾರಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸೂತ್ರವನ್ನು ಅವರು ಪಾಲಿಸಬೇಕು. ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡುವುದಿಲ್ಲ ಅನ್ನುವಂಥ ಒಂದು ಬದ್ಧತೆ ಇರಬೇಕು. ನಾನು ಪ್ಲಾಸ್ಟಿಕ್ ಬಳಕೆ ಮಾಡುವುದಿಲ್ಲ, ನಿಷೇಧವನ್ನು ಕೂಡ ನಿಷೇಧ ಇದ್ರೂ ಕೂಡ ಎಲ್ಲ ಕಡೆ ಸಿಗ್ತಾ ಇದೆ. ಒಂದೇದು. ಎರಡನೇದು, ಎಳನೀರು ಕುಡಿದ್ರೆ ಅದನ್ನು ಯಾವ ರೀತಿ ಒಂದು 2 ಭಾಗ ಮಾಡಿ ಒಂದು ಒಣಗಿಸುವಂಥದ್ದು. ಮಳೆ ಬರುವ ಮೊದಲೇ ನಮಗೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತದ್ದು ಅದಕ್ಕೆ ಬೆಂಕಿ ಕೊಡುವಂಥದ್ದು. ಗೆರಟೆ ಹೊರಗೆ ಬಿಸಾಡದೆ ಎಲ್ಲ ಗೋಣಿ ಚೀಲದಲ್ಲಿ ಸಂಗ್ರಹಿಸಿಡುವಂಥದ್ದು. ಹಾಗೆ ಏನು ಈಗ ಹಾಲಿನ ಪ್ಯಾಕೆಟ್ ಇರ್ತದೆ, ಹಾಲಿನ ಪ್ಯಾಕೆಟ್ ಆದರೂ ಕೂಡ ಆ ಪ್ಲಾಸ್ಟಿಕನ್ನು ಕ್ಲೀನಾಗಿ ತೊಳೆದು ಒಣಗಿಸಿ ಜೋಪಾನವಾಗಿ ಇಟ್ಟುಕೊಳ್ಬಹುದು. ಹಳೆ ಪಾತ್ರೆ, ಬಾಟ್ಲುಗಳು ಎಲ್ಲವನ್ನೊಂದು ಗೋಣಿ ಚೀಲ ಸಂಗ್ರಹಿಸಿ ಗುಜಿರಿ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿಕೊಳ್ಬಹುದು. ಅದನ್ನು ಮನೆ ಹೊರಗೆ ಬಿಸಾಡಬೇಕಾಗಿಲ್ಲ. ಈಗ ನಾವು ಕಾಣುವಂಥದ್ದು ಏನಂತ ಹೇಳಿದ್ರೆ ಎಲ್ಲವೂ ಮನೆ ಹೊರಗೆ ಇರ್ತದೆ, ಮಳೆ ಬಂದಾಗ ನೀರು ನಿಲ್ತದೆ, ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇದರಲ್ಲಿ ಅದೇ ಪರಿಸರದ ಸ್ವಚ್ಛತೆಯ ಜೊತೆಗೆ ನಾವು ಈ ಸಾಂಕ್ರಾಮಿಕ ರೋಗಗಳನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಾರ್ವಜನಿಕರು ಮಾಡಬೇಕಾದ್ದು. ಖಂಡಿತ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ
ಆಶಾ ಅವರು ಹೋಗಿ ಹೇಳಿದಾಗ ಎಷ್ಟು ಜೋರು ಅಂತ ಹೇಳಿದರೆ ನೀವೇ ಮಾಡಿ ಅಂತ ಹೇಳುವಂಥ ಜನಗಳು ಕೂಡ ಇದ್ದಾರೆ. ಈಗ ನಮ್ಮ ಮನೆಯಲ್ಲಿ ಮತ್ತೊಬ್ಬರು ಬಂದು ಮಾಡಿ ಅಂತ ಹೇಳುವಂಥದ್ದು ಅಷ್ಟು ಒಳ್ಳೆಯ ಸಂಸ್ಕಾರ ಅಲ್ಲ ನಮ್ಮದು. ಹಾಗಾಗಿ ಇದನ್ನು ತಿಳಿದುಕೊಳ್ಬೇಕು ಮತ್ತು ಅನುಸರಿಸಬೇಕು. ಮತ್ತು ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಇದು ನಿತ್ಯ ಮತ್ತು ನಿರಂತರ. ಸ್ವಚ್ಛತೆ ಯಾವಾಗ ಬೇಕು ಅಂತ ಹೇಳಿದರೆ ಯಾವಾಗಲೂ ಬೇಕು. ಈಗ ನಾವು ಸಂಪೂರ್ಣ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇದ್ದೇವೆ, ಆದರೆ ಎಷ್ಟು ಆಗಿದೆ ಅಂತ ಕೇಳಿದರೆ ಇಲ್ಲ. ಹಾಗಾಗಿ ಸಾರ್ವಜನಿಕರಿಂದ ನಾವು ನಿರೀಕ್ಷೆ ಮಾಡುವಂಥದ್ದು ಇದೆ. ಆರೋಗ್ಯದ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯವಾಗಿ ನಿಮ್ಮ ಜವಾಬ್ದಾರಿ ನೀವು ತಿಳಿದುಕೊಂಡು ಮಾಡಬೇಕು ಅಂತ ಅಷ್ಟೇ. ಎಸ್ ಡಾಕ್ಟರ್, ನೀವೇನು ಹೇಳ್ತೀರಿ ಕೊನೆಯದಾಗಿ? ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಬಾವಿಗಳಲ್ಲಿ ಕೂಡ ಸಾಧಾರಣವಾಗಿ ನಾವು ಬೆಳೆಯೋದು ನೋಡ್ತೇವೆ, ಸೊಳ್ಳೆ ಬೆಳವಣಿಗೆ ಆಗ್ತದೆ. ಸೊ ಅಲ್ಲಿ ಗಪ್ಪಿ ಮತ್ತು ಗಂಬೂಷಿ ಅಥವಾ ಹೆಚ್ಚಾಗಿ ನಾವಿಲ್ಲಿ ಲಾರ್ವಾಹಾರಿ ಮೀನುಗಳು ಅಂತ ಹೇಳ್ತೇವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯ ಇರ್ತದೆ. ಸೊ ಅದನ್ನು ಸಾಕಿದರೆ ಭಾಳ ಅನುಕೂಲ. ಮತ್ತು ಹಾಗೆ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಇದನ್ನು ನಾವು ಇಬ್ಬರು ಕೂಡ ಒತ್ತು ಕೊಟ್ಟು ಹೇಳ್ತೇವೆ. ಈ ವಾರ ಮಾಡ್ತೇನೆ, ಮುಂದಿನ ವಾರ ಮಾಡ್ತೇನೆ ಅಂತ ನಾವು ಹೇಳಿದಾಗ ಮಾಡ್ತೇವೆ ಅಂದರೆ ಇದು ಮುಗಿಯೋದಲ್ಲ. ಎಲ್ಲಿ ತನಕ ಬೇಕು ಅಂತ ಹೇಳಿದರೆ ನಮಗೆ ಕಾಯಿಲೆ ಬೇಡ ಅನ್ನೋ ತನಕ ಕೂಡ ಬೇಕು. ಹಾಗೆ ಸಣ್ಣ ಸಣ್ಣ ಸಂದರ್ಭಗಳು ನಾವು ನೋಡಿದ್ದೇವೆ, ಸಮಸ್ಯೆ ಭಾಳ ಕೊಡ್ತದೆ. ಸಣ್ಣ ಕಾಯಿಲೆ ಸಮಸ್ಯೆ ದೊಡ್ಡದು. ಹಾಗೆ ಎಸ್, ಅಂದರೆ ನಮಗೆ ಆರೋಗ್ಯ ಬೇಕಿದ್ರೆ ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಇರಬೇಕು, ಎಲ್ಲ ಕಡೆ ಸ್ವಚ್ಛತೆ ಇರಬೇಕು ಅನ್ನುವಂಥದ್ದು. ಹೌದು, ಬರ್ದೇ ಇರಾಗ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹೇಳ್ತಾರೆ ವ್ಯಾಕ್ಸಿನ್, ಯಾವುದು ಕಾಯಿಲೆ ಯಾವುದನ್ನು ಬರ್ದೇ ಇರಾಗ ನೋಡ್ಕೊಳ್ತೀವಿ ಅಂದರೆ ಇಲ್ಲಿ ವ್ಯಾಕ್ಸಿನ್ ಅಂತಕ್ಕಂಥದ್ದು ಇಲ್ಲಿಲ್ಲ. ಭಾಳ ಕಾಯಿಲೆ ನಾವು ವ್ಯಾಕ್ಸಿನಿಂದ ಖಂಡಿತ, ಪೋಲಿಯೋ ಅನ್ನೋಂಥದ್ದೆಲ್ಲ ನಮ್ಮ ದೇಶದಲ್ಲೇ ಇಲ್ದ ಹಾಗೆ ಮಾಡಿದ್ದೇವೆ. ಬಟ್ ಈ ಕಾಯಿಲೆಗಳಿಗೆ ವ್ಯಾಕ್ಸಿನ್ ಅಂತಕ್ಕಂಥದ್ದು ಇನ್ನೂ ಕೂಡ ಬಂದಿಲ್ಲ, ರಿಸರ್ಚ್ ಸ್ಟೇಜಲ್ಲೇ ಇದೆ. ಸೊ ಅದಿಲ್ದವಾಗ ನಾವು ನಮ್ಮನ್ನು ಸರಿ ಮಾಡ್ಕೊಳ್ಳೋದು ಖಂಡಿತ, ಬರದಂತೆ ತಡೆಗಟ್ಟುವುದು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದು. ಎಸ್ ಸರ್, ನೀವೇನು ಹೇಳ್ತೀರಿ ಕಡೆಯದಾಗಿ? ಮತ್ತೆ ಮತ್ತೊಂದು ಸಮಸ್ಯೆ ಅಂತ ಹೇಳಿದರೆ, ಡೆಂಗ್ಯೂ ಚಿಕುನ್ಗುನ್ಯಾ ಹರಡುವಂಥ ಸೊಳ್ಳೆ ಹಗಲು ಕಚ್ಚೋ ಸೊಳ್ಳೆ, ಅದನ್ನು ಬಿಟ್ಟು ಹೋಯ್ತು ಹೇಳೋದಕ್ಕೆ. ಹಾಗಾಗಿ ಅಪಾಯ ಜಾಸ್ತಿ. ಯಾಕೆ ಜಾಸ್ತಿ ಹರಡುತ್ತದೆ, ಬೇಗ ಹರಡುತ್ತದೆ ಅಂತ ಹೇಳಿದ್ರೆ ಇದು ಕಾರಣ. ನಾವೆಲ್ಲರೂ ಹಗಲಲ್ಲಿ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತೇವೆ, ಎಲ್ಲಿ ಯಾರಿಗೆ ಯಾವಾಗ ಬೇಕಾದರೂ ಕಚ್ಚಬಹುದು. ಅದು ರೋಗಾಣು ಇರುವಂಥ ಸೊಳ್ಳೆಯ ಅಥವಾ ರೋಗಾಣು ಇಲ್ಲದ ಸೊಳ್ಳೆಯ ನಮಗೆ ಗೊತ್ತಿಲ್ಲ. ಆದ್ದರಿಂದ ಡೆಂಗ್ಯೂ ಸಮಸ್ಯೆ ಇರುವ ಸಂದರ್ಭಗಳಲ್ಲಿ ನಾವು ಹೊರಗೆ ಓಡಾಡುವವರು ಕೂಡ ಸ್ವಲ್ಪ ಒಡೋಮಸ್ ಕ್ರೀಮ್ ಹಚ್ಚಿಕೊಳ್ಳುವಂಥದ್ದು ಸ್ವಯಂ ರಕ್ಷಣೆ ಅಂತ ಹೇಳ್ತೇವೆ. ಮತ್ತು ಇನ್ನು ಸ್ವಯಂ ರಕ್ಷಣೆ ಅಂತೇಳಿ ಬಹಳ ಪ್ರಾಮುಖ್ಯವಾಗಿ ನಾವು ಹೇಳುವಂಥದ್ದು ಸೊಳ್ಳೆ ಪರದೆ. ಮಲೇರಿಯಾ ನಿಯಂತ್ರಣದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಡೆಂಗ್ಯೂಲ್ಲಿ ಇದು ಹೇಗೆ ಉಪಯೋಗಕ್ಕೆ ಬರ್ತದೆ, ಹಗಲೇ ಸೊಳ್ಳೆ ಕಚ್ಚುದಿದ್ರೆ ಅಂತ ಪ್ರಶ್ನೆ ಬರ್ತದೆ. ಅವಾಗ ಯಾರಾದರೂ ಡೆಂಗ್ಯೂ ಕಾಯಿಲೆ ಬಂದವರು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದರೆ ಅವರು ಸೊಳ್ಳೆ ಪರದೆ ಒಳಗೆ ಮಲ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಅವಾಗ ಅವರಿಗೆ ಸೊಳ್ಳೆ ಕಚ್ಚುವುದಿಲ್ಲ, ಅವರಿಂದ ಇತರರಿಗೆ ವೈರಸ್ ವರ್ಗಾವಣೆ ಆಗುವುದಿಲ್ಲ. ಅದರಲ್ಲಿ ಕೂಡ ಜ್ವರ ಬಂದ ಆರಂಭದ 5 ದಿನ ಅಲ್ಲಿವರೆಗೆ ಮಾತ್ರ ವೈರಸ್ ಹರಡುವಂಥ ಸಾಧ್ಯತೆ ಇರುವಂಥದ್ದು. ಇದು ಒಂದು. ಎರಡನೇದಾಗಿ, ಡೆಂಗ್ಯೂ ಸಮಸ್ಯೆ ಜಾಸ್ತಿ ಇರುವ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿರುವ ಮನೆಗಳಲ್ಲಿ ಈಗ ಸಣ್ಣ ಮಕ್ಕಳಿರ್ತಾರೆ, ಮನೆಯಲ್ಲಿ ಹಗಲಲ್ಲಿ ವಿಶ್ರಾಂತಿ ಪಡೆಯುವವರು, ವಯಸ್ಸಾದವರು ಇರ್ತಾರೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರುವವರು ಮಲಗಿಕೊಂಡಿರ್ತಾರೆ, ಬಾಣಂತಿಯವರು ಇರ್ತಾರೆ. ಅವರಿಗೆಲ್ಲ ಆದಷ್ಟು ಸೊಳ್ಳೆ ಪರದೆಯಿಂದ ರಕ್ಷಣೆ ಕೊಡುವಂಥದ್ದು ಅಥವಾ ಸೊಳ್ಳೆ ಕಚ್ಚದ ಹಾಗೆ ಮಾಡುವಂಥದ್ದು, ಇದು ಬಹಳ ಮುಖ್ಯವಾಗಿ ನಾವು ನೆನಪಿಟ್ಟುಕೊಳ್ಬೇಕಾದ್ದು. ಹಗಲಲ್ಲಿ ಮನೆಯೊಳಗೆ ಧೂಪದ ಹೊಗೆ ಹಾಕಿಕೊಳ್ಬೋದು. ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಎಚ್ಚರಿಕೆ ಬೇಕಾಗ್ತದೆ, ಹೊಗೆ ಎಲ್ಲ ಅಷ್ಟು ಒಳ್ಳೆಯದಲ್ಲ ಮಕ್ಕಳಿರುವಲ್ಲಿ. ಆದರೂ ಬೇರೆ ಸಂದರ್ಭಗಳಲ್ಲಿ ಆದರೆ ಆ ರೀತಿ ಧೂಪದ ಹೊಗೆ ಹಾಕುವುದರಿಂದ ಕೂಡ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ಆಗ್ತದೆ. ಇದು ಮುನ್ನೆಚ್ಚರಿಕೆ ಕ್ರಮಗಳು. ಎಸ್, ಅಂದರೆ ಈ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಳ್ಳುವಂಥ ಮೂಲಕ ನಾವು ರೋಗಗಳು ಬಂದು ಅನುಭವಿಸಿ ಕಷ್ಟಪಡೋದಕ್ಕಿಂತ ಬಾರದ ಹಾಗೆ ತಡೆಗಟ್ಟಬಹುದು ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಜಯರಾಮ್ ಪೂಜಾರಿ. ಹಾಗೆ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಜೊತೆಗೆ ರೋಗಗಳನ್ನು ಹೇಗೆ ತಡೆಗಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಕೂಡ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನಗಳನ್ನು ಮಾಡಿದರೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಂದರೆ ಸಾಮಾನ್ಯವಾಗಿ ರೋಗಗಳು ಬಂದ ನಂತರ ಒದ್ದಾಡೋದಕ್ಕಿಂತ ಈಗಾಗಲೇ ಸಾಕಷ್ಟು ಆರೋಗ್ಯ ಇಲಾಖೆ ಕೂಡ ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು, ಜನರಲ್ಲಿ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಇಲಾಖೆ ಅಥವಾ ಆರೋಗ್ಯ ಸಹಾಯಕಿಯರು ನಡೆಸುವಂತಹ ಒಂದು ಪ್ರಯತ್ನ ಅಥವಾ ಅವರು ಹೇಳುವಂತಹ ಒಂದು ಮಾತುಗಳಿಗೆ ಒಂದು ಗೌರವವನ್ನು ಕೊಟ್ಟು ಅದನ್ನು ಒಂದು ಪಾಲಿಸುವಂತಹ ಮೂಲಕ ಎಲ್ಲರೂ ಕೂಡ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಈ ಮೂಲಕ ಒಂದು ಸ್ವಸ್ಥ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.